ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. SVB ಆಫಿಷಿಯಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ಡಾಕ್ಟರ್ ಬೋಮಸಂದ್ರ ನರಸಿಂಹ ಹಾಡುಗಾರರು ಹಾಗೂ ನೃತ್ಯಗಾರರು, ಜಾನಪದ ಹಾಡುಗಾರ ಅವರು ನಮ್ಮ SVB ಆಫಿಷಿಯಲ್ ಚಾನೆಲ್ಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ ಬಯಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಸ್. ಸೊ ಹೇಗೆ ಅನಿಸ್ತದೆ ನಮ್ಮ ಚಾನೆಲ್ಗೆ ಇವತ್ತು ಆಗಮಿಸಿದ್ದೀರಾ? ತುಂಬಾ ಅದ್ಭುತ ಅನಿಸ್ತದೆ ಸರ್. ತುಂಬಾ ಅದ್ಭುತ, ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ದಂಗಿದೆ ಸರ್. ಸಂತೋಷ ಆಯ್ತು. ಸೂಪರ್ ಸೂಪರ್. ಇಲ್ಲ, ನಿಮ್ಮಂತ ಕಲಾವಿದರು ನಿಜಕ್ಕೂ ಅವರು ಬೆಳಿಬೇಕು, ಸಾಕಷ್ಟು ಹೆಸರು ಬರಬೇಕು, ಮತ್ತೆ ಪ್ರತಿಯೊಬ್ಬರಿಗೂ ಮೂಲೆಯಲ್ಲಿ ಗೊತ್ತಾಗಬೇಕು ಅಲ್ವಾ? ಸೊ ಯಾವ ತರ ನಿಮ್ಮ ಕಲೆಯನ್ನು, ಯಾಕಂದ್ರೆ ಜಾನಪದ ಅನ್ನೋದು ಅದು ಬಹಳ ವಿಶಿಷ್ಟವಾದ ಒಂದು ಕಲೆ ಅಲ್ವಾ? ಸೊ ಈ ಒಂದು ಕಲೆಯನ್ನು ಬೆಳೆಸಲಿಕ್ಕೆ ನಿಮಗೆ ಎಲ್ಲಿಂದ ಸ್ಫೂರ್ತಿ ಬಂದಿದ್ದು ನಿಮಗೆ? ಸರ್, ನಾನು ಪ್ರೈಮರಿ ಟೀಚರ್ಸು. ಆದರ್ಶ ನಾನು ಪ್ರೈಮರಿ ಟೀಚರ್ಸು. ಓಕೆ. ಅವರಿಂದಾನೇ ನಾನು ಈ ಮಟ್ಟಕ್ಕೆ ಬರಬೇಕು ಕಾರಣ. ಇದನ್ನ ದಾರಿ ಹಿಡ್ಕೊಂಡಿದ್ದೆ, ಇದು ನನಗೆ ಗೊತ್ತಾಗೇ ಇಲ್ಲ. ಫಸ್ಟ್ ನನಗೆ ಪ್ರತಿಭಾ ಕಾರಂಜಿ ಮುಖಾಂತರ ಅಲ್ಲ, ಸಮುದಾಯ ಶಾಲೆಯಿಂದ ಸ್ಟಾರ್ಟ್ ಆಗಿದ್ದು. ನಮ್ಮ ಗುರುಗಳು ಎಲ್ಲ ಕಲಿಸ್ಕೊಟ್ಟಿದ್ದಕ್ಕೆ ಅದನ್ನ ನಾಟಕಗಳು, ಡ್ಯಾನ್ಸ್ ಅನ್ನು ಫಸ್ಟ್ ಡ್ಯಾನ್ಸ್ ಮಾಡಿದ್ ನಾನು 6th ಅಲ್ಲಿ ಸರ್. ಫಸ್ಟ್ ಉಪೇಂದ್ರ ಅದು. ಮೊದಲಿಗೆ ನಿಮ್ಮ ಬಗ್ಗೆ ನಿಮ್ಮ ಕಡೆ ನಿಮ್ಮನ್ನ ತಿಳ್ಕೊಳ್ಳೋಣ. ಸೊ ನಿಮ್ಮ ಹುಟ್ಟೂರು, ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ತಿಳಿಸಿ. ಸರ್, ನಮ್ದು ಮುಳಬಾಗಿಲು ಹತ್ರ ದುಮ್ಸಂದ್ರ ಅಂತ, ಕೋಲಾರ ಜಿಲ್ಲೆ. ಕೋಲಾರ ಮುಳಬಾಗಿಲು ತಾಲೂಕು. ಮುಳಬಾಗಿಲು ತಾಲೂಕು ದುಮ್ಸಂದ್ರ, ನಮ್ದು ಗ್ರಾಮ ದುಮ್ಸಂದ್ರ. ಅಲ್ಲಿ ಹತ್ರ ಅನ್ನೋದು ಹತ್ರ ಸರ್, 9 ಕಿಲೋಮೀಟರ್ಸ್ ಮುಳಬಾಗಿಲಿಂದ ಸರ್. ಓಕೆ. ಸೊ ದುಮ್ಸಂದ್ರ ಅಂದ್ರೆ ಮುಳಬಾಗಿಲು ಅಂದ್ರೆ ಒಂದು ಒಳ್ಳೆ ಐತಿಹಾಸಿಕ ಸ್ಥಳ ಅಲ್ವಾ? ಹೌದು ಸರ್. ಎಸ್, ಯು ಹ್ಯಾವ್ ಹರ್ಡ್ ಲಾಟ್ ಅಬೌಟ್ ಇಟ್. ಎಸ್. ಸೊ ನಿಮ್ಮ ತಂದೆ ತಾಯಿ ಬಗ್ಗೆ ತಿಳಿಸಿ. ಸರ್, ನಮ್ಮ ತಂದೆ ತುಂಬಾ ಕೂಲಿ ಮಾಡಿ ನಮ್ ಸಾಕಿರೋದು. ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ತಂದೆ ತಾಯಿ. ನಮ್ಮ ತಂದೆ ರೀಸೆಂಟ್ ಆಗಿ ಒಂದು 2.5 ವರ್ಷ ಆಯ್ತು ತೀರ್ಕೊಂಡು. ಸರ್, ನಮ್ಮ ತಾಯಿ ಇದಾರೆ ಈಗ. ನಮ್ಮ ತಾಯಿ ನನ್ನ ತುಂಬಾ ದೊಡ್ಡ ಜಗತ್ತು ಸರ್. ನಮ್ಮ ತಾಯಿ ದೊಡ್ಡ ಜಗತ್ತು. ಹೌದು ಸರ್. ನನ್ನ ಇಷ್ಟು ಮಟ್ಟಕ್ಕೆ ನನ್ನ ಸಾಕಿರೋದು ಕೂಲಿ ಮಾಡಿ ತುಂಬಾ ಕಷ್ಟಪಟ್ಟು ಸಾಕಿರೋದು ಸರ್. ತಾವು ಇಷ್ಟು ಮಟ್ಟಕ್ಕೆ ಬರಬೇಕು ಅಂದ್ರೆ ನಿಮ್ಮ ತಾಯಿ ಆದರ್ಶ ಸರ್. ಆದರ್ಶ, ಗುರುಗಳ ಆದರ್ಶ ಸರ್. ಅವರು ನನ್ನ ಪ್ರೈಮರಿ ಟೀಚರ್ಸು, ಎಲ್ಲಾ ಟೀಚರ್ಸು ನನಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಸರ್. ನನಗೆ ತುಂಬಾ ಆದರ್ಶ. ಅವ್ರಿಗೆ ಒಂದು ಟೀಚರ್ ಸ್ಟೂಡೆಂಟ್ ಆಗಿ ನೋಡ್ಲಿಲ್ಲ ನನ್ನನ್ನ, ಒಂದು ಸ್ವಂತ ಮಗು ತರ ನೋಡಿ ನನಗೆ ಮಟ್ಟಕ್ಕೆ ಬರ್ಬೇಕಂದ್ರೆ ಅವರೇ ಕಾರಣ ಸರ್. ಸೂಪರ್. ಸೊ ಅದು ನಿಮಗೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು, ತಾಯಿಯ ಸ್ಫೂರ್ತಿ ಅಲ್ವಾ? ತಂದೆ ಏನ್ ಮಾಡ್ಕೋತಿದ್ರು? ಕೂಲಿ ಮಾಡ್ತಾ ಇದ್ರು ಸರ್. ಡೈಲಿ ಕೂಲಿಗೆ ಹೋಗ್ತಾ ಇದ್ರು. ಓಕೆ. ಸೊ ತಾಯಿ ಹೌಸ್ ವೈಫ್ ಅಲ್ವಾ? ಮನೆ ಅವರು ಕೂಲಿಗೆ ಹೋಗ್ತಾ ಇದ್ರು. ಇಬ್ಬರು ಕೂಲಿಗೆ ದುಡ್ಕೊಂಡು ನಮ್ಮನ್ನು ಸಾಕಿದ್ದು ಸರ್. ಸಾಕಷ್ಟು ಶ್ರಮಜೀವಿ ಅಂತ ಹೇಳ್ಬೋದಲ್ವಾ? ಸೊ ತಾವು ತಮ್ಮ ವಿದ್ಯಾಭ್ಯಾಸ ಎಲ್ಲಿಗೆ? ಸರ್, ನಾನು 2nd PUC ಮುಗಿದು ಡಿಗ್ರಿ ಮುಗಿಸ್ಕೊಂಡು ಮತ್ತೆ DFT ಅನ್ನ ಮಾಡಬೇಕು ಅಂತ ಆಸೆ ಆಯ್ತು. ಆಕ್ಟಿಂಗ್ ಅಲ್ಲಿ ಮಾಡೋಣ ಅಂತ. ನನಗೆ ಕೆಲವು ಸ್ನೇಹಿತರೆಲ್ಲ ಸೇರಿ, ಕೆಲವರು ಎಲ್ಲ ಸೇರಿ, ಕೆಲವು ಸಂಘಟನೆಗಳು ಅವು ಸೇರಿ ಸ್ವಲ್ಪ ದುಡ್ಡು ಹಾಕೊಂಡು ರೇ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ಸೇರಿಸಿದ್ರು. ರೇ ಫಿಲಂ ಇನ್ಸ್ಟಿಟ್ಯೂಟ್ ಅದರಲ್ಲಿ ಸೇರಿಸಿದ್ರು. DFT ಮಾಡಿದೆ, ಮತ್ತೆ DFA ಮಾಡಿದೆ, ಡಿಪ್ಲೊಮಾ ಫಿಲಂ ಆಕ್ಟಿಂಗ್. ಅದು ಮಾಡಿದ್ರೆ? ಅದು ಮಾಡಿದೆ. ಸೂಪರ್. ಮತ್ತೆ DDM ಮಾಡಿದ್ದೀನಿ. ನನಗೆ ಗೈಡ್ ಬಂದು ಡಾಕ್ಟರ್ ರವಿಕುಮಾರ್ ಕೋಲಾರ ಅಂತ, ರವಿಕುಮಾರ್ ಗೌಡ ಅಂತ ಹೇಳ್ಬಿಟ್ಟು, ಡಾಕ್ಟರ್ ರವಿಕುಮಾರ್ ಗೌಡ ಅಂತ ಹೇಳ್ಬಿಟ್ಟು. MA ಮಾಡಕ್ಕೆ ಅವರೇ ಕಾರಣ. MA ಮಾಡ್ಲಿಕ್ಕೆ? ಓಕೆ. ಸೊ ಆ ರೀತಿ ತಾವು ಮಾಡಿದಾಗ ಮತ್ತೆ ಸಿನಿಮಾದಲ್ಲಿ ಬರ್ಬೇಕಂತ ಹೇಗೆ? ಸಿನಿಮಾದಲ್ಲಿ 2-3 ಫಿಲಂ ಅಲ್ಲಿ ಮಾಡಿದ್ರಿ? ಎಲ್ಲಮ್ಮ ಚರಿತ್ರೆ ಅಂತ ಒಂದ್ರಲ್ಲಿ ಮಾಡಿದ್ದೀನಿ. ಅದರಲ್ಲಿ ಮಾಡಿದ್ದೀನಿ. ಮತ್ತೆ ಮೊನ್ನೆ ರೀಸೆಂಟ್ ಆಗಿ ಒಂದು ಫಿಲಂ ಮಾಡಿದ್ದೀನಿ. ಅದರಲ್ಲಿ ಏನ್ ಪಾತ್ರ ಮಾಡಿದ್ರಿ ತಾವು? ಸರ್, ಅದರಲ್ಲಿ ಸೈ ಡಾಕ್ಟರ್ ಆಗಿ ಆ ಋಷಿಗೆ ಹಿಂದ್ಗಡೆ ಅಸಿಸ್ಟೆಂಟ್ ಆಗಿ ಮಾಡಿದ್ದೀನಿ. ಋಷಿಗೆ ಕೊಡ್ಲಿಯಿಂದ ಫೈನ್. ಸೊ ಕಲೆ ಜೀವನದಲ್ಲಿ ತಾವು ಈ ತರ ಒಂದು ಬೆಳ್ಕೊಂಡ್ ಬಂದಿರೋದು, ಇದರೆಲ್ಲ ಕೋರ್ಸ್ ಎಲ್ಲ ಮಾಡಿರೋದು. ಓಕೆ. ಸೊ ಮುಂದೆ ಈ ಒಂದು ಕುಣಿತ ಅಂದ್ರೆ ಈ ಡಾನ್ಸ್ ಅಲ್ಲಿ ಹೇಗೆ ನಿಮಗೆ ರುಚಿ ಪ್ರಾರಂಭ ಆಯ್ತು? ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ, ನಮ್ಮ
ಸಮುದಾಯದ ಶಾಲೆ ಅಂತ ಹೇಳ್ಬಿಟ್ಟು ನಾನು 7th 6th ಇದ್ದಾಗ ನಡೀತು. ಒಂದೇ ದಿನ ಡ್ಯಾನ್ಸ್ ಮಾಡಿದ್ದೆ ನಾನು. ವೇದಿಕೆ ಮೇಲೆನೆ ಪೋಸ್ಟ್ ಮಾಡಿ ನಮ್ಮ ಗುರುಗಳು ಇಟ್ಕೊಂಡಿದ್ದೆ. ವಿರೂಪಾಕ್ಷಿ ಕೋದಂಡರಾಮಯ್ಯ ಅಂತ ಹೇಳ್ಬಿಟ್ಟು ಹೊಡೆದು ನನ್ನನ್ನು ನೀನು ಡ್ಯಾನ್ಸ್ ಮಾಡಲೇಬೇಕು, ಏಕಪಾತ್ರ ಅಭಿನಯ ಮತ್ತು ಡ್ಯಾನ್ಸ್ ಎರಡೂ ನೀನು ಮಾಡಲೇಬೇಕು ಅಂತ ಹೇಳಿದ್ರು. ಆಗ ನಾನು ನೋಡ್ಕೊಂಡಿದ್ದೆ, ಮಸ್ತು ಹುಡುಗಿ ಬಂದು ಫಸ್ಟ್ ಡ್ಯಾನ್ಸ್. ಅವಾಗೆಲ್ಲ ವಿಸಿಲ್ಗಳು ನೋಡ್ಬಿಟ್ಟು ಒಂದು ಎಲ್ಲ ಊರವರೆಲ್ಲ ಸೇರಿದ್ರು ಸರ್. ಆಗ ವಿಸಿಲ್ಗಳು ನೋಡ್ಬಿಟ್ಟು ನನ್ಗೆ ಹುಮ್ಮಸ್ಸಾಗೋಯ್ತು, ನಾನು ಇದ್ರಲ್ಲಿ ಮುಂದುವರಿಸ್ಬೇಕು ನಾನು ಅಂತ ಹೇಳಿ. ಮತ್ತೆ ಆಯ್ತು. ಮತ್ತೆ ಡ್ಯಾನ್ಸ್ ಕ್ಲಾಸ್ ಒಂದು ಹೋಗ್ತಾ ಇದ್ದೆ. OMP ಅಂತ ಹೇಳ್ಬಿಟ್ಟು ಪ್ರೊಫೆಸರ್ ಒಬ್ರು ಡ್ಯಾನ್ಸ್ ಸ್ಕೂಲ್ ಇಟ್ಟಿದ್ರು. ಅಲ್ಲಿ ಡ್ಯಾನ್ಸ್ ಅನ್ನ ಟಚ್ ಆಯ್ತು ನನಗೆ. ಡ್ಯಾನ್ಸ್ ಇನ್ನೂ ಇಂಟ್ರೆಸ್ಟ್ ಬಂತು ನನಗೆ, ಮಾಡಿದೆ. ಮತ್ತೆ ನಾನು ಅದು ಡ್ಯಾನ್ಸ್ ಮಾಡಿಸ್ಕೊಂಡೆ. ನಾನು ಆದಿಮ ಅಂತ ಸಂಸ್ಥೆ ಇದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ, ದೊಡ್ಡ ಸಂಸ್ಥೆ ಅದು, ಜಾನಪದದ್ದು ಸಂಸ್ಥೆ. ಅದ್ರಲ್ಲಿ ನಾಟಕ ಮಾಡಿದೆ ನಾನು. ಅಣ್ಣಾಚಾರ್ಯ ನಾಟಕ ಮಾಡಿದೆ. ಸಿದ್ಧಲಿಂಗಯ್ಯ ಬಸವಲಿಂಗಯ್ಯ ಅಂತ ಹೇಳ್ಬಿಟ್ಟು ಮೈಸೂರು ಅವ್ರ ನಿರ್ದೇಶನದಲ್ಲಿ ಅಣ್ಣಾಚಾರ್ಯ ನಾಟಕ ಮಾಡಿದೆ. ನಿರ್ದೇಶನದಲ್ಲಿ ಗೀತರೂಪಕ. ಇನ್ನೂ ಹುಮ್ಮಸ್ ಬಂತು, ಜಾನಪದ ಇಟ್ಕೊಂಡ್ರೆ ನನಗೆ ಚೆನ್ನಾಗಿ ಬೆಳಿಬಹುದು ನಾನು ಅಂತ ಹೇಳ್ಬಿಟ್ಟು ಜಾನಪದ ರೀತಿಯಲ್ಲಿ ಅದನ್ನೇ ಬೆಳೆಸ್ಕೊಂಡು ಇದು ಮಾಡಿದೆ. 4 ನಾಟಕಗಳನ್ನ ಡೈರೆಕ್ಷನ್ ಕೊಟ್ಟಿದ್ದೀನಿ, ನಿರ್ದೇಶನ ಕೊಟ್ಟಿದ್ದೀನಿ. ಒಳ್ಳೆ ಹೈಲೈಟ್ ಆಯ್ತು ನಾಟಕಗಳು. ಯಾವ್ದು ಫೇಲರ್ ಆಗಿಲ್ಲ. ನನ್ನದು ದೃಷ್ಟಿ ಅದು ಫೇಲರ್ ಆಗಿಲ್ಲ. ಯಾಕೆ ಅದು ಫೇಲರ್ ಆಗಲ್ಲ ಅಂದ್ರೆ ತಾವು ಬೇಸಿಕ್ಲಿ ಎಲ್ಲ ಕಲ್ತ್ಕೊಂಡೆ ಬಂದಿರೋದಲ್ವಾ? ಹೌದು. ಆ ರೀತಿ ಒಂದು ರೇ ಇನ್ಸ್ಟಿಟ್ಯೂಟ್ ಅಲ್ಲಿ ಕೋರ್ಸ್ ಮಾಡ್ಕೊಂಡೆ ಬಂದಿರೋದು. ಸೊ ಹಾಗಾಗಿ ಅನುಭವ ಮುಂದೆ ಯಾವುದೂ ಅಲ್ಲ ಅಲ್ವಾ? ಸೊ ಬಾಲ್ಯದ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಿ ನಿಮ್ಮ? ಬಾಲ್ಯದಲ್ಲಿ ನಾನು ತುಂಬಾ ಅಂದ್ರೆ ನನಗದೊಂದು ಹೇಳ್ಕೊಳಕ್ ಕೂಡ ಒಂಥರ ಖುಷಿ ಆಗ್ತದೆ. ಯಾಕಂದ್ರೆ ಈಗಿನ ಪೊಸಿಷನ್ ಆಗಿದ್ದ ಪೊಸಿಷನ್ ಹೇಳ್ಕೊಳಕ್ ಖುಷಿ ಆಗ್ತದೆ, ಒಂದ್ ಕಡೆ ನೋವು ಆಗ್ತದೆ. ಸರ್ ನಮ್ಮ ತಂದೆ ತುಂಬಾ ಕಷ್ಟಪಡ್ತಿದ್ದೆ, ನಮ್ಮ ತಂದೆ ತಾಯಿ. ನಾನು ಅವಾಗೆ ಕೂಲಿಗೆ ಹೋಗ್ತಿದ್ದೆ, ಬೇರೆಯವ್ರ ಮನೆಯಲ್ಲಿ ಎಮ್ಮೆಗಳು ಮೇಯಿಸ್ತಾ ಇದ್ದೆ. ಸ್ಕೂಲ್ಗೆ ಹೋಗಿ ಎಮ್ಮೆಗಳು ಮೇಯಿಸ್ತಾ ಇದ್ದೆ. ಅಲ್ಲೋಗಿ ಎಮ್ಮೆಗಳು ಕಟ್ಟಾಕೋದು ಕೆರೆಯಲ್ಲಿ, ಸ್ಕೂಲ್ಗೆ ಹೋಗೋದು. ಮತ್ತೆ ಸ್ಕೂಲ್ ಬಿಟ್ಟಿದ ತಕ್ಷಣ 4 ಗಂಟೆಗೆ ಮತ್ತೆ ಎಮ್ಮೆಗಳ ಹತ್ರ ಇಡೋದು, ಸಾಯಂಕಾಲ ತಗೊಂಡು ಅವ್ರ ಹತ್ರ ಬಿಡೋದು. ಅಲ್ಲಿ ನನಗೆ ಒಂದು 200 ರೂಪಾಯಿ ಕೊಡ್ತಾ ಇದ್ರು ತಿಂಗಳಿಗೆ. 200 ಕೊಡ್ತಾ ಇದ್ರು. ಮತ್ತೆ ನಮ್ಮೂರಲ್ಲಿ ಹಾಲ್ ಡೈರಿ ಇತ್ತು. ಹಾಲ್ ಡೈರಿ ಹೊಸದಾಗ ಆಗಿರೋದು. ಹಾಲ್ ಕ್ಯಾನ್ಗಳು ನೈಟು ಬೆಳಗ್ಗೆನೆ ಹಾಲ್ ಕ್ಯಾನ್ಗಳು ತೊಗೊಂಡ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗ್ತಿದ್ದೆ. 300 ರೂಪಾಯಿ ಕೊಡ್ತಾ ಇದ್ರು ತಿಂಗಳಿಗೆ. ಅದನ್ನು ಸಂಸಾರಕ್ಕೆ ಕೊಡ್ತಿದ್ದೆ. ಮತ್ತೆ ಏನ್ ಮಾಡಿದ್ರು, ಇಂಥವ್ರು ದೊಡ್ಡವರು ಬೇರೆಯವರೆಲ್ಲ ಸೇರಿ ನೀನು 7th ಆಗಿದೆಯಲ್ಲ, 8th ಮುಳುಬಾಗಲು ಸೇರಿದ್ರೆ ಚೆನ್ನಾಗಿರ್ತದೆ ನೀನು ಅಂದ್ರು. ನಮ್ ಸಪೋರ್ಟ್ ಮಾಡ್ತೀವಿ, ಪೆನ್ನುಗಳು ಬುಕ್ಗಳೆಲ್ಲ ಸಪೋರ್ಟ್ ಮಾಡಿ ಹಾಸ್ಟೆಲ್ ಸೇರಿಸಿದ್ರು ನನ್ನ. ಹಾಸ್ಟೆಲ್ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಬೆಳಗ್ಗೆ ನೈಟ್ ಹೊಟ್ಟೋಗ್ತೀನಿ, ಆಂಧ್ರ ಹೊಟ್ಟೋಗ್ತಾ ಇದ್ದ. ಬಸ್ ತುಳಿಯಕ್ಕೆ 25 ರೂಪಾಯಿ ಕೊಡ್ತಾ ಇದ್ರು ಸರ್. ಬಸ್ ತೊಳ್ಕೊಂಡು ನೈಟು ಸೂಬಿಡೆಂಟ್ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ನನ್ನ ಪರಿಸ್ಥಿತಿ ಇದೆ, ಸ್ವಲ್ಪ ಹೆಲ್ಪ್ ಮಾಡಿದ್ರು ಸೂಬಿಡೆಂಟು. ನನ್ನ ಪರಿಸ್ಥಿತಿ ಇದೆ, ಈ ತರ ಇದೆ, ನಾನು ನೈಟ್ 9 ಗಂಟೆಗೆ ಬಸ್ಸಲ್ಲಿ ಹೊಟ್ಟೋಗ್ತಾ ಇದ್ದೆ, ಅದೇ ಬಸ್ಸಲ್ಲಿ ಹೊಟ್ಟೋಗ್ತಾ ಇದ್ದೆ. ಮತ್ತೆ ಬೆಳಗ್ಗೆ ಬರುವಾಗ 6 ಗಂಟೆಗೆಲ್ಲ ಸ್ಕೂಲ್ ಹಾಸ್ಟೆಲ್ ಹತ್ರ ಇದ್ದೆ, ರೆಡಿ ಆಗೋದು, ಸ್ಕೂಲ್ಗೆ ಹೋಗ್ತಾ ಇದ್ದೆ ಸರ್. ನನಗೆ 2 ಬಟ್ಟೆ ಸರ್, 8th 9th 10th 2 ಜೊತೆ ಸರ್ ಇದ್ದಿದ್ದು ಯೂನಿಫಾರ್ಮ್. ಅದನ್ನ ನಾನು ಏನ್ ಮಾಡ್ತಾ ಇದ್ದೆ ಅಂತ ಹೇಳಿದ್ರೆ, ಬೆಳಗ್ಗೆ ಹಾಕೊಂಡು ಹೋಗ್ತಾ ಇದ್ದೆ ಸ್ಕೂಲ್ಗೆ, ಹೋಗ್ತಾ ಇತ್ತು ನನಗೆ ಕ್ಲೀನ್ ಆಗಿ ಹೋಗ್ತಾ. ಮತ್ತೆ ಬಂದು ಈ ಗೊಬ್ಬರದ ಚೀಲ ಇರ್ತದಲ್ಲ, ಅದ್ ಇಟ್ಕೊಂಡಿದ್ದೆ ಒಂದು, ಅದ್ರಲ್ಲಿ ದಾರ ತೆಗೆದುಕೊಳ್ಳೋದು, ಸೂಜಿ ದಾರದಲ್ಲಿ ಹಾಕೊಳ್ಳೋದು ಇಟ್ಕೊಂಡು ಹಂಗೆ ಇರ್ತದೆ. ಅದೊಂದು ನನಗೆ ಟವಲು ಇರ್ಲಿಲ್ಲ ಕಟ್ಕೊಳ್ಳಕ್ಕೆ. ಕಾರ್ಪೆಂಟ್ರು ಅಂತ ಒಂದು ಕೊಡ್ತಾರೆ ಹಾಸ್ಟೆಲ್ ಅಲ್ಲಿ, ಅದನ್ನ ಕಟ್ಕೊಳ್ಳೋದು, ಒಗೆಯೋದು, ಫ್ಯಾನ್ಗೆ ಟ್ರಂಕ್ ಮೇಲೆ ಹಾಕ್ತಾ ಇದ್ದೆ. ಟ್ರಂಕ್ ಮೇಲೆ ಹಾಕೊಂಡು ಮತ್ತೆ ಬೆಳಗ್ಗೆ ಹಾಕೊಂಡು ಚಪ್ಪಲಿ ನಾನು ಹಾಕಿದ್ದು ಫಸ್ಟ್ PUC ಗೆ. ಚಪ್ಪಲಿ ನೋಡಿಲ್ಲ ನಾನು, ಚಪ್ಪಲಿ. ಮತ್ತೆ NCC ಸೇರಿದೆ ನಾನು, 8th NCC ಸೇರಿದೆ. ಒಳ್ಳೆ ನನ್ನ ಆಕ್ಟಿವಿಟೀಸ್ ನೋಡಿ ಒಳ್ಳೆ ಇದು ಬಂತು. ಡೆಲ್ಲಿಗೆಲ್ಲ ಕರ್ಕೊಂಡು 35 ಕ್ಯಾಂಪ್ಗಳು ಅಟೆಂಡ್ ಮಾಡಿದ್ದೀನಿ ನಾನು NCC. ಅದ್ಭುತ ಅದ್ಭುತ. NCC ಇಂದಾನೆ ನಮ್ಮ ಇವತ್ತಿನ ಗೆಲುವಿನ ಪಯಣ ಗೆಲುವಿನ ಪಯಣದ ಒಬ್ರು ಅಂದ್ರೆ ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 8050608951ಗೆ. ಸೊ ಎಸ್ ಸರ್, ಮುಂದುವರಿಸಿ. ನಿಮ್ಮ ಈ ನೃತ್ಯ ಕಲಿಯಲು ಪ್ರೇರಣೆ ಎಲ್ಲಿಂದ ಶುರು ಆಯ್ತು ನಿಮಗೆ? ಸರ್ ಅದೇ ನನ್ನ ಪ್ರೈಮರಿ ಸ್ಕೂಲ್ ಕೋದಂಡರಾಮಯ್ಯ ಅಂತ ಹೇಳ್ಬಿಟ್ಟು, ಕೋದಂಡರಾಮಯ್ಯ ಅಂತ ಅವರಿಂದ ಸ್ಟಾರ್ಟ್ ಆಯ್ತು. ನನಗೆಲ್ಲಾ ಶಿಕ್ಷಕರು ನನಗೆ ಒಂದು ಟೀಚರ್ಸ್ ತರ ಇರ್ಲಿಲ್ಲ. ಅವರು ನನಗೊಂದು ದೇವರು, ನನಗೆ ಜಗತ್ತನ್ನು ತೋರಿಸಿದ್ದವರು. ನನಗೆ ಒಂದು ಬೆರಳೆ, ಇವಾಗ ಎಲ್ರಿಗೂ ಶ್ರೀಕೃಷ್ಣ ತೋರಿಸ್ತಾರೆ, ಆ ತರ ನನಗೆ ಜಗತ್ತನ್ನು ತೋರಿಸಿದ ವ್ಯಕ್ತಿಗಳವರು. ಅವ್ರನ್ನೇ ನಾನು ಪೂಜೆ ಮಾಡ್ತಾ ಇದ್ದೆ, ಪೂಜಿಸೋದು ಅವ್ರನ್ನೇ. ಗುರು ಅಂದ್ಮೇಲೆ ಅದು ದೇವ್ರ ಸಮಾನ. ನನಗೆ ದೇವ್ರ, ಅವ್ರು ನಿಜವಾದ ದೇವರು, ನನಗೆ ನಿಜವಾದ ದೇವ್ರ ಗುರುಗಳು.
ಆಲ್ಮೋಸ್ಟ್ ಎಲ್ಲ ಇಡೀ ಇಡೀ ಜಿಲ್ಲೆನೇ ಇಡೀ ಕರ್ನಾಟಕ ನಂಗೆ ತುಂಬಾ ಸಪೋರ್ಟ್ ಮಾಡಿದೆ ಸರ್. ಅವ್ರ ಕೃತಜ್ಞತೆಗಳು ಕೊಡ್ತೀನಿ ನಾನು, ಋಣ ತೀರ್ಸ್ಕೊಳಕ್ಕಾಗಲ್ಲ. ಅಲ್ಲ, ಯಾವತ್ತಿಗೂ ನಾವು ಗ್ರಾಟಿಟ್ಯೂಡ್ನ ತೋರಿಸಲೇಬೇಕು. ಕೃತಜ್ಞತೆ ಭಾವವಾಗಿ ನಾವು ಅವ್ರ ಋಣ ತೀರ್ಸ್ಕೊಳಕ್ಕಾಗಲ್ಲ. ನನಗೆ ಗೊತ್ತಿಲ್ದಿರೋರು ನನಗೆ ಸಪೋರ್ಟ್ ಮಾಡಿದ್ದಾರೆ, ನನಗೆ ಗೊತ್ತೇ ಇಲ್ಲ ಅಂಥವರೆಲ್ಲ ಬ್ಯಾಕ್ ಸಪೋರ್ಟ್ ಮಾಡಿದ್ದಾರೆ ಸರ್. ಇಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ನಾನು ಮತ್ತೆ ಬೇರೆ ಬೇರೆ ಜಿಲ್ಲೆಗಳು ನೋಡ್ಬೇಕು ಕಾರಣ ಅಂತ ಹೇಳಿದ್ರೆ ಗೊಲ್ಲಳ್ಳಿ ಶಿವಪ್ರಸಾದ್ ಅಂತ ಸಾಹಿತಿಗಳು, ಕವಿಗಳು, ಎಲ್ಲಾ ಮಾಯ ಹಾಡಲ್ಲಿದಾರಲ್ಲ, ಎಲ್ಲಾ ಮಾಯನ ನಾಳೆ ಮಾಯ ಅಂತ ಹೇಳ್ಬಿಟ್ಟು ಅವರು ಪ್ರೇರಣೆಯಿಂದ ಅವರ ಹಾಡುಗಳಿಗೆ ನಾನು ತುಂಬಾ ಸುತ್ತಾಟ ಮಾಡಿದ್ದೀನಿ ಸರ್, ತಿರುಗಾಟ ಮಾಡಿದ್ದೀನಿ. ಹೌದಾ? ತಿರುಗಾಟ ಮಾಡಿದ್ದೀನಿ. ಅವ್ರದೇ ನಾನು 600 ಪ್ರದರ್ಶನಗಳು ಕೊಟ್ಟಿದ್ದೆ, 600 ಸಾಂಗ್ ಪ್ರದರ್ಶನಗಳು ಅವರು. 600 ಸಾಂಗ್ಸ್. ಮತ್ತೆ ಎಸ್ ಬಿ ಸಾರ್ ಬರ್ದಿರೋದು, SBC ಸಾರ್ ಬರ್ದಿರೋದು ಕನ್ನಡ ಹೊನ್ನುಡಿದೇವಿ 5013 ಪ್ಲೇ ಮಾಡಿದೆ. ಅಷ್ಟು ಸ್ಕೂಲ್ಗಳಿಗೆ ಅಷ್ಟು ಸತಿ ಪ್ರದರ್ಶನ ಕೊಟ್ಟಿದ್ದೀನಿ. ಸೊ ಇದುವರೆಗೆ ಎಷ್ಟು ಕಡೆ ನೃತ್ಯ ಪ್ರದರ್ಶನ ಮಾಡಿದ್ದೀರಾ ತಾವು? ಸರ್ ನನಗೆ ನನ್ನ ಲೆಕ್ಕದ ಪ್ರಕಾರ, ನಾನು ರೆಸ್ಯೂಮ್ ಪ್ರಕಾರ ಒಂದು 7,000 ಕಡೆ ಪ್ರೋಗ್ರಾಮ್ ಕೊಟ್ಟಿದ್ದೆ. 7,000 ಪ್ಲೇಸಸ್. ವಾವ್, ಕ್ಯಾ ಬಾತ್ ಹೈ. ಯಾವತ್ತಾದ್ರೂ ತಮಗೆ ವಿದೇಶದಿಂದ ಆಚೆ ಹೋಗ್ಲಿಕ್ಕೆ ಏನಾದರೂ ಒಂದು ಅವಕಾಶ ಬಂದಿದೆಯಾ? ಸರ್ ಅವಕಾಶಗಳು ತುಂಬಾ ಬಂದಿದೆ, 3 ಸತಿ ಬಂದಿದ್ದ ಅವಕಾಶಗಳು. ತಾವು ಯಾಕೆ ಅದನ್ನ ಆರಿಸ್ಕೊಂಡಿಲ್ಲ? ಸರ್ ನನಗೆ ಇದು ಆರ್ಥಿಕದ ಪ್ರಾಬ್ಲಮ್ ಇಂದ ನಾನು ಸ್ಥಿತಿಯಿಂದ ಹೋಗಕ್ಕಾಗಲಿಲ್ಲ. ಸ್ವಲ್ಪ ನನಗೂ ಪುಷಪ್ ಇಲ್ಲ, ಅಂದ್ರೆ ಪರ್ಸನಲ್ ಆಗಿ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಕಲೆ ಇರುತ್ತೆ, ಬಟ್ ಹಿಂದೆ ಒಂದು ಶಕ್ತಿ ಬೇಕು, ಬೇಕೇ ಬೇಕು. ಸೊ ನಿಮಗೆ ಜಾನಪದ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಬಂದಿದ್ದು ನಮಗೆ ತಿಳಿತು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರು? ಸರ್ ನನಗೆ ಜಾನಪದ ಅಂತೇಳಿ, ಜಾನಪದ ಜಗ್ನ ಇವೆಲ್ಲ ಜಾನಪದದಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ನನಗೆ ತಗೋಬೇಕು ಅಂತ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಡಾಕ್ಟರ್ ರವಿಕುಮಾರ್ ಗೌಡ ಅನ್ನೋರು, ಡಾಕ್ಟರ್ ರವಿಕುಮಾರ್ ಗೌಡ ಅವರು ತುಂಬಾ ಇದಾಗಿ ರಿಸ್ಯೂಮ್ ಕಳಿಸು ಅಂತ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ, ನನಗೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಈ ವಯಸ್ಸಿಗೆ ಯಾಕೆ ಕೊಡ್ತಾರೆ, ಚಿಕ್ಕ ವಯಸ್ಸಿಗೆ ನನಗೆ ಯಾಕೆ ಕೊಡ್ತಾರೆ? 28ಗೆ ನನಗೆ ಡಾಕ್ಟರೇಟ್ ಹಾಕ್ಬೇಕಾಗಿತ್ತು ಅನ್ಕೊಂಡಿದ್ರೆ ಆತ ನನ್ನ ಬಗ್ಗೆ ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ಚಿಕ್ಕ ವಯಸ್ಸಿಗೆ ತಗೊಂಡಿರೋದು ನಾನು. ನನಗೆ ಡಾಕ್ಟರೇಟ್ ಆಸೆ ಇಲ್ಲ, ನನಗೆ ಪದವಿಗಳು ಮತ್ತೆ ಪ್ರಶಸ್ತಿಗಳು ನನಗೆ ಆಸೆ, ನನ್ನ ಕೆಲವಿನ ಆಸೆ. ನನಗೆ ನನ್ನ ಇರೋದನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಅಷ್ಟೇ. ನನ್ನ ಮಕ್ಕಳ ಜೊತೆಯಲ್ಲಿ ಇರಬೇಕು ಅಂತ ಆಸೆ ಆಯಿತು. ನನ್ನ ಮಕ್ಕಳ ಜೊತೆ ಒಂದಿಗೆ ಇದ್ದೀನಿ ಸರ್. ವೆರಿ ಗುಡ್ ಸರ್. ಮಕ್ಕಳು ದೇವ್ರಲ್ಲ ಸರ್, ಮೋಸ ಮಾಡಲ್ಲ ಮಕ್ಕಳು. ಅದರಿಂದ ಮಕ್ಕಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಖಂಡಿತ ಹೌದು. ಸೊ ಆ ಒಂದು ಡಾಕ್ಟರೇಟ್ ಸಿಕ್ಕಿದ್ದಕ್ಕೆ ನಾನು ನಿಮಗೆ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸರ್, ನೀವು SFI ಸಂಸ್ಥೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಅದ್ರ ಬಗ್ಗೆ ತಿಳಿಸ್ತೀರಾ? ಸರ್, SFI ಸಂಸ್ಥೆ ಬಗ್ಗೆ ನಾನು ಮಕ್ಕಳಿಗಾಗ್ತಾರೋ ಅನ್ಯಾಯವನ್ನ, ಮಕ್ಕಳಿಗೋಸ್ಕರ ಈ ಹಾಸ್ಟೆಲ್ಗಳಲ್ಲಿ, ಕಾಲೇಜುಗಳಲ್ಲಿ ಯಾವ ರೀತಿಯ ಅನ್ಯಾಯ? ಅನ್ಯಾಯ ಅಂದ್ರೆ ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇರಲಿಲ್ಲ ಹಾಸ್ಟೆಲ್ಗಳಲ್ಲಿ. ಮತ್ತೆ ಸ್ಕೂಲ್ಗಳಲ್ಲಿ, ಬಿಸಿ ಊಟ ಅಂದ್ರೆ ಹಾಸ್ಟೆಲ್ ಪ್ರಾಬ್ಲಮ್ಸ್. ಮತ್ತೆ ಡಿಗ್ರಿ ಅವ್ರಿಗೆ ಇಂಥವ್ರಿಗೆಲ್ಲ ಪಾಪ ಬರೋದು ಸಿಗ್ತಾ ಇಲ್ಲ, ಅವ್ರಿಗೆ ಸ್ಕಾಲರ್ಶಿಪ್ಗಳು ಸಿಗ್ತಾ ಇರ್ಲಿಲ್ಲ. ಅದರಿಂದ ಒಂದು ಸ್ವಲ್ಪ ಹುಮ್ಮಸ್ಸೆ ಆಯ್ತು ನನಗೆ. ಆದ್ರಿಂದ ಸೇರಿಕೊಂಡು ನಾನು ಸ್ವಲ್ಪ ಅವ್ರ ಜೊತೆಲಿ ಹೋರಾಟ ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಆ ರೀತಿ ಒಂದು ಅನ್ಯಾಯಕ್ಕೆ ತಾವು ನಿಂತ್ಕೊಂಡಿದ್ದಕ್ಕೆ ಬೇರೆ ಬೇರೆ ಸಂಘಟನೆಗಳೆಲ್ಲ ಕರೆದು ನನಗೆ ಸ್ವಲ್ಪ ಪ್ರಶಂಸೆ ಕೊಟ್ಟು, ನಿಂತು ತುಂಬಾ ಚೆನ್ನಾಗಿ ಇದು ಮಾಡ್ತೀಯ. ನಾನು ಸಂಘಟನೆಗಳಿಂದಾನೇ ಮಾತುಗಳನ್ನ ಕಲ್ತಿದ್ದು. ನಾನು ನೋಡ್ಬೇಕು ಅಂತ ಹೇಳಿದ್ರೆ ಕೆಲವರನ್ನ ವಿಚಾರವಂತರನ್ನ ನಾನು ಭೇಟಿ ಆಗ್ಬೇಕು ಅಂತ ಸಂಘಟನೆ ಮುಖಾಂತರ ನಾನು ಭೇಟಿ ಆಗಿರೋದು. ಸೊ ಪ್ರತಿಯೊಂದು ಸಂಸ್ಥೆಯಲ್ಲಿ ತಾವು ಇದ್ದೀರಾ? ಹೌದು ಸರ್, ಸಕ್ರಿಯವಾಗಿ ತಾವು ಕೆಲಸ ಮಾಡ್ತಿದ್ದೀನಿ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ಈಗ ಸ್ವಲ್ಪ ಬಿಟ್ಟಿದ್ದೀನಿ ಸರ್. ಯಾಕಂತ ಹೇಳಿದ್ರೆ ಜಾಸ್ತಿ ಮಕ್ಕಳ ಮೇಲೆ ಪ್ರಭಾವ ಬೀಳೋದು ಮಾಡೋಣ ಅಂತ ಬಿಟ್ಟು ತುಂಬಾ ಮಕ್ಕಳನ್ನ ಸ್ವಲ್ಪ ಬೆಳೆಸೋಣ ಅನ್ನೋ ಉದ್ದೇಶದಿಂದ ಸಂಘಟನೆಗಳನ್ನು ದೂರ ಮಾಡಿದ್ದೀನಿ ಸ್ವಲ್ಪ. ಯಾಕಂದ್ರೆ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಹೌದು, ಎಲ್ಲ ನೋಡೋಕ್ಕಾಗಲ್ವಲ್ಲ, ಕೆಲವೊಂದು ಸಂಭಾಳಿಸೋಕ್ಕಾಗಲ್ಲ. ಓಕೆ ಸರ್, ನೀವು ಆಕ್ಟಿಂಗ್ ಕಲ್ತಿದ್ರಿ ಅಂತ ನಾವು ಕೇಳ್ಪಟ್ವಿ. ಬಟ್ ಆಕ್ಟಿಂಗ್ ಕಲ್ತ ಮಾಡಿ ತಾವು ಎಲ್ಲಾದ್ರೂ ಆಕ್ಟ್ ಮಾಡಕ್ಕೆ ಎಲ್ಲಾದ್ರೂ ಅವಕಾಶ ಸಿಕ್ಕಿದ ನಿಮಗೆ? ಸುಮಾರು ಸತಿ ಸುಮಾರು ಇದರಲ್ಲಿ ಸಿಕ್ಕಿತ್ತು. ಕೆಲವು ನಾಟಕಗಳಲ್ಲಿ ಮಾಡಿದ್ದೀನಿ. ಓಕೆ. ಕೆಲವು ಸುಮಾರು ಸತಿ ನನಗೆ ಫಿಲಮ್ ಅಂದ್ರೆ ಫಿಲಮ್ಗಳಲ್ಲಿ ಮಾಯಾನಗರಿ ಸರ್, ಇದು ಮಾಯಾನಗರಿ. ಯಾಕಂತ ಹೇಳಿದ್ರೆ ನನಗೆ ಗೊತ್ತಿರೋದು ಹೇಳ್ತಾ ಇದ್ದೀನಿ ಸರ್. ಮಾಯಾನಗರಿಯಲ್ಲಿ ನನಗೆ ಅರ್ಥ ಆಗಿಲ್ಲ. ನನಗೆ ಶೋಕಿ ಬೇಕು, ನಾನು ಸ್ವಲ್ಪ ಇದು ಯಾಕಂದ್ರೆ ನನಗೆ ಆಚೆ ಕಡೆ ಒಂದು ಒಳಗಡೆ ಒಂದು ಇರಕ್ ನನಗೆ ಇಷ್ಟ ಆಗಲ್ಲ, ಹೊರಗೊಂದು ಇರಕ್ ಆಗಲ್ಲ. ನನಗೆ ಬಣ್ಣದ ಮುಖವಾಡ ಹಾಕೊಂಡು ಕೆಲಸ ಮಾಡಕ್ಕಾಗಲ್ಲ, ಮಾಸ್ಕ್ ಬೇಡ ಅನ್ನೋ ಉದ್ದೇಶದಿಂದ. ನನಗೂ ಆಸೆ ಇದೆ, ಏನ್ ಆಸೆ ಮಾಡ್ಬೇಕು ಅಂತ. ಅವಕಾಶಗಳು ಬಂದಿದ್ರು ಕೂಡ ನನಗೆ ಎಲ್ಲೋ ಒಂದ್ ಹತ್ರ ನೋವಾಗ್ತಾ ಇತ್ತು. ಯಾಕೆ ಮಾಡ್ಬೇಕು ನಾವು, ಏನಕ್ಕೆ ಮಾಡ್ಬೇಕು ಅಂತ ಇದಾಯ್ತು. ಓಕೆ,
ಫೈನ್. ಆ ರೀತಿ ನಿಮಗೆ ಬೇಡ ಅಂತ ನೀವು ಅದು ಆ ಒಂದು ಕ್ಷೇತ್ರಕ್ಕೆ ಇನ್ನು ತಾವು ಹೋಗೇ ಇಲ್ಲ, ಇನ್ನೂ ಹೋಗಿಲ್ಲ ಆಕ್ಟಿಂಗ್ ಕ್ಷೇತ್ರಕ್ಕೆ. ಆಕ್ಟಿಂಗ್ ಕ್ಷೇತ್ರಕ್ಕೆ ಹೋಗಿಲ್ಲ. ಅದು ಚಿನ್ನ ಪುಟ್ಟ ಆಲ್ಬಮ್ಸ್ ಫಿಲಮ್ಸ್ ಇಂತ ಮಾಡ್ಕೊಂಡಿದ್ದೀನಿ ಅಷ್ಟೇ ಬಿಟ್ರೆ ಅದ್ರಿಗೆ ಹೋಗಕ್ಕೆ ಇದಾಗಲಿಲ್ಲ ಸರ್. ಓಕೆ, ತಮಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರಕಿದೆ ಅಂತ ನಾವು ಕೇಳ್ಪಟ್ವಿ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನನಗೆ ಗೊತ್ತಿರ್ಲಿಲ್ಲ, ನಾನು ಯಾರಿಗೂ ರಿಸ್ಯೂಮ್ ಕೊಟ್ಟಿರ್ಲಿಲ್ಲ. ಫೇಸ್ಬುಕ್ ಅಲ್ಲಿ ನೋಡಿ ಬೇರೆ ಕಡೆ ನೋಡಿ ನನ್ನ ಬಗ್ಗೆ ತಿಳ್ಕೊಂಡು ಅವ್ರು ಯಾರೋ ಹಂಗೆ ಕೊಡ್ತಿರೋ ನನಗೆ ಲೆಟರ್ ಬಂದಾಗ ಮತ್ತೆ ನನಗೆ ಫೋನ್ ಬಂದಾಗ ಒಂಥರ ಆಶ್ಚರ್ಯ ಆಯ್ತು ನನಗೆ. ನಮ್ಮ ಬಗ್ಗೆ ಬೇರೆಯವರು ಮಾತಾಡಬೇಕು. ಹೌದಲ್ವಾ ಸರ್? ನಾನು ನನಗೆ ಪ್ರಶಸ್ತಿಗಳಿಗೋಸ್ಕರ ಸನ್ಮಾನಗಳಿಗೋಸ್ಕರ ನಾನು ಲೆಟರ್ ಕೊಟ್ಟು ಇದು ಮಾಡೋದು ಅದು ಸಮಸ್ಯೆ ಅಲ್ಲ ಅನ್ಸುತ್ತೆ. ಖಂಡಿತ ಖಂಡಿತ ಹೌದು, ಖಂಡಿತ ಹೌದು, ಸತ್ಯ. ನನಗೇನಂತ ಹೇಳಿದ್ರೆ ಅದು ಆದಷ್ಟು ಅದೇ ಬರ್ಬೇಕು ನಮ್ಮ ಹತ್ರ. ನಾವು ಅದರ ಕಡೆ ಹಿಂದೆ ಹೋಗಿದ್ರೆ ತುಂಬಾ ಪ್ರಾಬ್ಲಮ್. ನಾವು ಅದರ ಬೆನ್ನತ್ತು ಬರೋದು ಅಲ್ವಾ, ಅದರ ತಂತಾನೆ ಬರಬೇಕು. ನಮ್ಮ ಸಾಧನೆ ನೋಡಿಕೊಂಡು ಜನ ಅದಕ್ಕೆ ಪ್ರಶಸ್ತಿಯನ್ನು ಕೊಡಬೇಕು. ಓಕೆ, ಸೊ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಗಬೇಕಂದ್ರೆ ಅಷ್ಟು ಸುಲಭವಾದ ಮಾತಲ್ಲ ಅಲ್ವಾ? ಎಸ್. ಸೊ ಸರ್, ನೀವು ಹಲವಾರು ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದೀರಾ, ಅದ್ರ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿ. ಸರ್ ನಾನು ಕೆಲವು ಉಚಿತವಾಗಿ ಸರ್ಕಾರಿ ಶಾಲೆಗಳಿಗೆ ತುಂಬಾ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಸರ್. ಓಕೆ, ಸರ್ಕಾರಿ ಶಾಲೆಗಳ ಮಕ್ಕಳು ಎಲ್ಲ ಕಲಿಬೇಕು ಅಲ್ವಾ, ಬಡವರು ಮಕ್ಕಳು ಎಲ್ಲ ಕಲಿಬೇಕು. ಫ್ರೀಯಾಗಿ ಹೇಳ್ಕೊಟ್ಟಿದ್ದೀನಿ. ಕೆಲವು ಸುಮಾರು ಸ್ಕೂಲ್ಗಳಲ್ಲಿ, ಹೈಸ್ಕೂಲ್ಗಳಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಫ್ರೀಯಾಗಿ ಹೇಳ್ಕೊಟ್ಟಿದ್ದೀನಿ. ಬರೀ ಜಾನಪದ ಫಿಲಮ್ ಸಾಂಗ್ಸ್ ಎಲ್ಲ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾರೆ. ಮೆಸೇಜ್ ಸಾಂಗ್ಸ್ ಮಾತ್ರ ಹೇಳ್ಕೊಡ್ತಾ ಇರ್ತೀನಿ. ಮಕ್ಕಳಿಗೆ ಏನ್ ಬೇಕೋ ಅದನ್ನ, ಅಂದ್ರೆ ಒಂದು ಸಂದೇಶ ಸಿಗಬೇಕಲ್ಲ, ಸಂದೇಶ ಸಿಗ್ಬೇಕು. ನಾನು ಏನಾದ್ರು ಹೋಗೋ ತರ ಉಚಿತವಾಗಿ ಮಾಡ್ತಾ ಇರೋದು ಚೆನ್ನಾಗಿರ್ಬೇಕು. ಒಂದು ಸಂದೇಶ ಕೊಟ್ಟಾಗ ಅವ್ರಿಗೆ ಏನಾದ್ರು ಯೂಸ್ ಆಗ್ಬೇಕು. ಖಂಡಿತ ಖಂಡಿತ, ಆದ್ರಿಂದ ಮಾಡಿದ್ದೀನಿ ಸರ್. ಕರೆಕ್ಟ್ ಕರೆಕ್ಟ್. ಸೊ ಆ ರೀತಿ ಒಂದು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಬಂದಿದ್ದೀರಾ. 1500 ಸ್ಕೂಲ್ಗಳಿಗೆ ಸಂದೇಶ ಕೊಡುವಂತ ಹಾಡುಗಳು ಯಾವುದು ಅಂತ ಹೇಳ್ಬೋದು ಅದು? ಸರ್ ಕನ್ನಡ ಹೊನ್ನುಡಿದೇವಿ, ಓಕೆ, ಮತ್ತೆ ಎಲ್ಲ ಮಾಯ ನಾಳೆ ನಾವು ಮಾಯ, ಮತ್ತೆ ಜಗ್ಗನ ಕಥೆ ತಮ್ಮ ಕೆರೆಗಳ ಬಗ್ಗೆ ಉದಾಹರಣೆ ಹೇಳ್ತಾ ಇದ್ದೀನಿ ಸರ್. ಏನ್ ಕೊಡ ಏನು ಕೊಡ, ಜಾನಪದ, ಕಲ್ಲಾದರೆ ಇಂಥ ಒಳ್ಳೆ ಒಳ್ಳೆ ಸಾಂಗ್ಸ್ ಅಂತ ಹೇಳಿದ್ರೆ ಮೆಸೇಜ್ ಇರಬೇಕು. ಈ ಹಳಬರು ಇದಾರಲ್ಲ, ರವಿಚಂದ್ರನ್, ರಾಜ್ಕುಮಾರ್ ಸರ್ ಅವರು, ಪುನೀತ್ ರಾಜ್ಕುಮಾರ್ ಸರ್, ಶಿವರಾಜ್ ಕುಮಾರ್ ಸರ್ ಅವರು, ಉಪೇಂದ್ರ ಸರ್ ಅವರು, ಅಲ್ಲ ದರ್ಶನ್ ಸರ್ ಅವರು, ಇಂಥ ಫಿಲಮ್ ಕೆಲವನ್ನ ಆರಿಸ್ಕೊಂತೀನಿ ನಾನು. ಒಳ್ಳೆ ಮೆಸೇಜ್ ಇರೋ ಸಾಂಗ್ಸ್ ಅನ್ನ ಆರಿಸ್ಕೊಂತೀನಿ ಸರ್. ಆರಿಸ್ಕೊಂಡು ಅದನ್ನ ಮಕ್ಕಳ ಮುಖಾಂತರ ತಿಳಿಸ್ತೀನಿ. ಮಕ್ಕಳಿಗೆ ಈ ತರ ಇರಬೇಕು, ಮಕ್ಕಳೇ ಈ ತರ ಇರಬೇಕು ಅಂತ. ನಾವು ಬರೀ ಡ್ಯಾನ್ಸೇ ಮಾಡ್ಸಲ್ಲ ಸರ್, ಅವ್ರಿಗೆ ಉಪನ್ಯಾಸನ ಮಾಡ್ತೀನಿ. ಆ ಡ್ಯಾನ್ಸ್ ಬಗ್ಗೆ ಏನೋ ಮಾಡ್ಬೇಕು, ನಾವು ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು, ಡ್ಯಾನ್ಸ್ ಇದೆ ಏನು ಯೂಸ್ ಇದೆ, ನಾಟಕದಿಂದ ಏನು ಯೂಸ್ ಇದೆ, ಹಾಡುಗಾರಿಕೆಯಿಂದ ಏನು ಯೂಸ್ ಇದೆ, ಫ್ಯೂಚರ್ಗೆ ಏನಿದೆ ಪ್ರಯೋಜನ ಇದೆ, ನಾವೇನೇನು ಕಲಿಬೇಕಾಗ್ತದೆ ಅನ್ನೋದನ್ನ ಮಕ್ಕಳಿಗೆ ಬೋಧನೆ ಮಾಡ್ತೀನಿ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ಸೊ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ದತ್ತು ತಗೊಂಡಿದ್ದಾರೆ ಅಂತ ನಾವು ಕೇಳ್ಪಟ್ವಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ ನಾನು ಈ ವಿಚಾರ ಎಲ್ಲೂ ಹೇಳಕ್ ಹೋಗ್ಲಿಲ್ಲ, ಯಾರಿಗೂ ಶೇರ್ ಮಾಡ್ಕೊಳ್ಳಲ್ಲ ನಾನು. ಯಾಕಂತ ಹೇಳಿದ್ರೆ ಅದು ನನ್ನ ಇದು. ಓಕೆ, ಮಾತಾಡಿ ಮಾತಾಡಿ. ನನ್ನ ಯಾಕೆ ಅಂತ ಹೇಳಿದ್ರೆ ನಾನು ಇನ್ನೊಬ್ಬರಿಗೆ ಪ್ರಿಫರೆನ್ಸ್ ತಗೋಬೇಕು ಅಂತಿಲ್ಲ. ನಾನು ಒಂದು 13 ಸ್ಕೂಲ್ಗಳಲ್ಲಿ ಮಕ್ಕಳನ್ನ ತಗೊಂಡಿದ್ದೀನಿ. ಯಾರು ಇಷ್ಟೊತ್ತಿಗೆ ಇದೇ ಫಸ್ಟ್ ಹೇಳ್ತಾರೆ, ನಿಮ್ಗೆ ಹೇಳ್ತಾರೆ. ನಾನು ನಿಮ್ಗೆ ಯಾರು ಹೇಳಿದ್ರು ಗೊತ್ತಿಲ್ಲ ನನಗೆ, ನಿಮ್ಗೆ ಹೇಳ್ತಾ ಇದ್ದೀನಿ. ಅದು ಸುಮಾರು ಒಂದು 13 ಸ್ಕೂಲಲ್ಲಿ ತಗೊಂಡಿದ್ದೀನಿ. ಒಂದು ಸ್ಕೂಲ್ಗೆ 3 ಜನ 4 ಜನ ತಗೊಂಡಿದ್ದೀನಿ. ನಾನು ಏನೋ ಇದು ಮಾಡಿದಾಗ ಅವ್ರ ಬುಕ್ಸ್ ಓಪನ್ನು ಜಾಸ್ತಿ, ನಾನು ಅಷ್ಟು ದೊಡ್ಡವನಲ್ಲ ಸರ್, ನಾನು ಬಡವ ನಾನು. ಅದ್ರಲ್ಲಿ ನನಗೆ ಯಾರು ನೀವು ನಿಮ್ಮತ್ತವರೆಲ್ಲ ಕೊಟ್ಟಲ್ಲ, ಶ್ರೀಮಂತರ ತಾವು. ಅದು ಬಹಳ ಮುಖ್ಯ, ಅದು ಬಹಳ ಮುಖ್ಯ. ತಗೊಂಡಿದ್ದೀನಿ. ಬೆಳೆಸಬೇಕು ಅಂತ ಆಸೆ ಸರ್. ನನಗೊಂದು ಹುಚ್ಚಿದೆ ಸರ್, ಹೆಣ್ಣು ಮಕ್ಕಳು ಬೆಳಿಬೇಕು. ಬಡತನದಲ್ಲಿರೋರು ಅವ್ರ ಬಡತನ ಗೊತ್ತಾಗಬಾರ್ದು, ಬಡತನ ಇದ್ರು ನಾನು ಬಡತನ ಯೋಚನೆ ಮಾಡಬಾರ್ದು ಅವರು. ಆ ಉದ್ದೇಶದಿಂದ ಬೆಳಿಬೇಕು ಅನ್ನೋ ಉದ್ದೇಶ ಸರ್. ಒಂದು ಉದ್ದೇಶ ಅಲ್ಲ, ನಮ್ಮ ದೇಹ ಉದ್ದೇಶ. ನಾನು ಇದನ್ನ ಎಲ್ಲೂ ಪ್ರಚಾರ ಮಾಡ್ಕೊಳ್ಳೋದು. ದೇಹ ಉದ್ದೇಶ ಚೆನ್ನಾಗಿದ್ರೆ ಖಂಡಿತ ನಮ್ಗೆ ಸಕ್ಸಸ್ ಸಿಗುತ್ತೆ. ನಾನು ನಮ್ಮ ತಾಯಿನ ಕೇಳಿ, ನಮ್ಮ ತಾಯಿನ ನಮ್ಮ ಗುರುಗಳನ್ನ ಕೇಳ್ತೀನಿ ಸರ್. ನಮ್ಮೆಲ್ಲಟಿ ನನಗೇನಾದ್ರು ನೋವಾದ ನಮ್ಮ ಗುರುಗಳ ಹತ್ರ ಹೋಗ್ತೀನಿ. ನಮ್ಮ ತಾಯಿಗೂ ನಮ್ಮ ಗುರುಗಳಿಗೆ ಇಬ್ಬರೇ ಗೊತ್ತಿರೋ, ನಮ್ಗೆ ಅವ್ರಿಗೆ ಗೊತ್ತಿರೋದು. ನನ್ನ ಫ್ರೆಂಡ್ಸ್ಗೂ ಗೊತ್ತಿಲ್ಲ ನಾನು ಈ ತರ ಮಾಡ್ತೀನಿ ಅನ್ನೋದು. ನನ್ನ ಫ್ರೆಂಡ್ಸ್ಗೂ ಗೊತ್ತಿಲ್ಲ. ನಿಮ್ಮ ಧರ್ಮಪತ್ನಿಗೆ ಗೊತ್ತಿಲ್ಲ ಅನ್ಸುತ್ತೆ. ಅವ್ರಿಗೂ ಗೊತ್ತಿಲ್ಲ ಸರ್ ಅಲ್ವಾ, ಜೊತೆಗಿರೋರು ಹೇಳಲ್ಲ ಸರ್. ಓಕೆ ಓಕೆ. ನನಗೆ ನನಗೆ ನಾನೇನಾದ್ರು ಹೇಳಿದಾಗ ಅದ್ರ ಕರೆಕ್ಷನ್ ಮಾಡ್ತಾರೆ. ತಾಯಿ ಆಗ್ಲಿ ಗುರುಗಳಾಗ್ಲಿ, ಈ ತರ ಮಾಡಪ್ಪ ಚೆನ್ನಾಗಿರ್ತದೆ ಅಂತ ಮಾಡ್ತಾರೆ ಸರ್. ಓಕೆ ಓಕೆ. ಸೊ ರಂಗಭೂಮಿ ಕಲಾವಿದರಾಗಲು ನಿಮಗೆ ಪ್ರೇರಣೆ ಎಲ್ಲಿಂದ ಶುರುವಾಯ್ತದು? ಸರ್ ಆದಿಮದಿಂದ ಸರ್. ಸನ್ಮಾನ್ಯ ಶ್ರೀ ಕೋಟಗನಹಳ್ಳಿ ರಾಮಣ್ಣ ಅವರು, ಒಳ್ಳೆಳ್ಳಿ ಶಿವಪ್ರಸಾದ್ ಅವರು, ಇವರಿಂದ ನನಗೆ ಒಂಥರ ಇದಾಯ್ತು ಸರ್. ನೀನು ಕಲೀಲೇಬೇಕು, ನೀನು ಚೆನ್ನಾಗಿ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಅವರಿಬ್ರು ತುಂಬಾ ಇದು ಮಾಡಿದ್ರು. ಒಂದು ಕರೆ ಬರ್ತಿದೆ, ಮಾತಾಡೋಣ.
ಹಲೋ ಹಲೋ ನಮಸ್ತೆ. ನಮಸ್ಕಾರ, ಯಾರು ಮಾತಾಡೋದು? ನಾನ್ ಗೀತಾ ಅಂತ. ನಮಸ್ಕಾರ ಗೀತಾ ಅವರೇ. ನಮಸ್ತೆ ಸರ್. SVB ಆಫೀಸ್ ಚಾನಲ್ಗೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಎಸ್, ನಮ್ಮೊಂದಿಗೆ ಇವತ್ತು ದೊಮ್ಸಂದ್ರ ನರಸಿಂಹ ಅವರಿದ್ದಾರೆ. ಮಾತಾಡಿಮ್ಮ. ಮೇಡಮ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಇದುವರೆಗೂ ನೀವು ಮಾತಾಡಿದ ಕೇಳ್ಕೊಂಡು ಸರ್, ಮೇಡಮ್ ಥ್ಯಾಂಕ್ ಯು. ನಿಜವಾಗ್ಲೂ ನಿಮ್ಮ ಉದ್ದೇಶಗಳು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಹೆಣ್ಮಕ್ಳಿಗೆ ಜಾಸ್ತಿ ಕೊಡ್ಬೇಕು ಅಂತ ಹೇಳಿ ನೀವು ಅದ್ರ ಬಗ್ಗೆನೇ ನೀವು ಗಮನ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಶಾಲೆಗಳಲ್ಲಿ ಮೂರ್ ಮಕ್ಳಿಗೆ ಆ ಮಕ್ಳಿಗೆ ಸಹಾಯ ಮಾಡ್ತಾ ಇದ್ದೀನಿ ನಿಮ್ಗೆ. ಯಾಕಂದ್ರೆ ಎಷ್ಟೋ ಜನ ದುಡ್ಡಿದ್ದವ್ರಿಗೆ ಆ ಮನ್ಸು ಬರೋದಿಲ್ಲ. ಹೌದು ನಿಮ್ಗೆ ಆ ಮನ್ಸನ್ನ ದೇವ್ರು ಕೊಟ್ಟಿದ್ದಾನಲ್ವಾ, ನಿಮ್ಗೆ ಹೆಚ್ಚಿನ ಶಕ್ತಿ ಕೊಡ್ಲಿ, ಇನ್ನಷ್ಟು ಮಕ್ಕಳನ್ನ ನೀವು ಬೆಳೆಸುವಂತಾಗ್ಲಿ ಅಂತ. ಥ್ಯಾಂಕ್ ಯು ಮೇಡಮ್, ಮತ್ತೆ ಧನ್ಯವಾದ. ಕಲೆಯನ್ನ ನೀವು ಎಲ್ಲ ಕಟ್ಟಿಸ್ತಾ ಇದ್ದೀರಾ. ನಿಜವಾಗ್ಲೂ ಅದೊಂದು ಆ ಕಲೆ ಉಳಿಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಅದು ಇನ್ನು ಹೆಚ್ಚಿನ ಒಂದು ತಲುಪ್ಲಿ ಅಂತ ಹೇಳಿ ಆಶಿಸ್ತೀನಿ ಸರ್. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಬೇಕು ಮೇಡಮ್. ನಮ್ಮ ಧನ್ಯವಾದಗಳು. ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರ್ಲಿ ಸರ್ ಯಾವಾಗ್ಲೂ. ಮೇಡಮ್, ಗುರುಗಳ ಆಶೀರ್ವಾದ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಮೇಡಮ್. ಥ್ಯಾಂಕ್ ಯು ಸರ್. ಯಾವಾಗ್ಲೂ ಇರತ್ತೆ. ಧನ್ಯವಾದಗಳು. ಸೊ ರಂಗಭೂಮಿಗೆ ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಏನು ವ್ಯತ್ಯಾಸ ತಾವು ಕಂಡುಬರ್ತೀರಾ? ರಂಗಭೂಮಿಯಲ್ಲಿ ನೋವುಗಳನ್ನ ಸಂತೋಷವಾಗಿ ಸ್ವೀಕರಿಸಬಹುದು. ರಂಗಭೂಮಿಯಲ್ಲಿ ಹಸುವನ್ನ ತಟ್ಕೋಬಹುದು, ಹಸುವಿಗೆ ತಟ್ಕೋಬಹುದು. ಆ ನೋವು ತುಂಬಾ ಅದ್ಭುತವಾಗಿರ್ತದೆ ಅಲ್ವಾ? ಹೌದು ಸರ್, ನಿಜ ನಿಜ ನಿಜ. ಸೊ ಅಲ್ಲಿ ಒಂದು ಸಹಜವಾದ ಒಂದು ನೈತಿಕ. ಹೌದು ಹೌದು. ಒಂದು ಕರೆ ಬರ್ತಾ ಇದೆ, ಮಾತಾಡೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಯಾರು ಮಾತಾಡೋದು? ನಮಸ್ಕಾರ ಸರ್, ನಮ್ಮ ಹೆಸರು ರಾಜ ಅಂತ. ನಾನು ನಿಮ್ಮ ಅಪ್ಪಟ ಅಭಿಮಾನಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪಕ್ಕದಲ್ಲಿ ಕೂತಿರ್ತಕ್ಕಂತ ಒಬ್ಬ ಜಾನಪದ ಕಲಾವಿದ ಡಾಕ್ಟರ್ ನರಸಿಂಹ ಅವರಿಗೆ ನಮ್ಮ ಕಡೆಯಿಂದ ನಮಸ್ಕಾರಗಳು ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದ್ದೀರಾ ಸರ್? ನಾವು ಅದ್ಭುತವಾಗಿದ್ದೀರಾ ನೀವು? ನಮ್ಮೊಂದಿಗೆ ನರಸಿಂಹ ಅವರು ಮಾತಾಡಿ ಸರ್. ಸರ್ ನಮಸ್ತೆ, ಹೇಳಿ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ ಸರ್. ಎಸ್ ಸರ್, ನಾನು ನಿಮ್ಮ ಅಭಿಮಾನಿ ಸರ್. ಸೊ ನೀವು ಮಾತಾಡ್ತಕ್ಕಂತ ಒಂದು ಪ್ರತಿಯೊಂದು ಮಾತು ನಾನು ಕೇಳ್ತಿದ್ದೀನಿ ಲೈವ್ ಅಲ್ಲಿ. ಸೊ ಮಾತಾಡ್ತೀರಾ, ಅಂಡು ನೀವು ಬೆಳೆದು ಬಂದಿರತಕ್ಕಂತ ಒಂದು ದಾರಿ ಇದೆ ಅಲ್ವಾ, ಅದು ತುಂಬಾ ತುಂಬಾ ಅದ್ಭುತವಾಗಿದೆ ಸರ್. ಧನ್ಯವಾದಗಳು. ಬಡತನದಲ್ಲಿ ಹುಟ್ಟಿ ಹಳ್ಳಿಯಿಂದ ಡಿಲ್ಲಿಗೆ ಹೋಗಿ ನೀವು ಒಂದು ಅವಾರ್ಡ್ ತಗೊಂಡಿದ್ರಲ್ಲ, ಅದು ತುಂಬಾ ಅದ್ಭುತ, ನಿಜವಾದ ಸಾಧನೆ. ಅಂದ್ರೆ ತುಂಬಾ ಹೆಮ್ಮೆ ಪಡುವಂತ ವಿಷಯ. ಸೊ ನಾನ್ ನಿಮ್ಗೆ ಫ್ಯೂಚರ್ ಅಲ್ಲಿ ನಾನು ಬೃಹತ್ ಮಟ್ಟದ ಶುಭ ಹಾರೈಸಕ್ಕೆ ತುಂಬಾ ಇಷ್ಟಪಡ್ತೀನಿ ಸರ್. ಸರ್ ಧನ್ಯವಾದಗಳು ಸರ್, ತುಂಬಾ ಧನ್ಯವಾದಗಳು ಸರ್. ಮತ್ತೊಂದು ವಿಷಯ ಏನಂದ್ರೆ, ಸೊ ನೀವು ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ನಾವು ವಿದ್ಯಾಭ್ಯಾಸ ಮಾಡಿರ್ತಕ್ಕಂತಹ ಒಂದು ಮಕ್ಕಳಿಗೆ ನೀವು ಜಾನಪದ ಕಲೆಯನ್ನು ಕಲಿಸ್ಕೊಡ್ತಿದ್ದೀರಲ್ವಾ, ಇದು ಆಕ್ಚುಲಿ ಈ ಒಂದು ಯೋಚನೆ ಯಾರಿಗೂ ಬರಲ್ಲ ಸರ್. ಅಂತದ್ರಲ್ಲಿ ನಿಮಗ್ ಬಂದಿದೆ ಅಂದ್ರೆ ನಿಜವಾಗ್ಲೂ ಇದು ಹ್ಯಾಟ್ಸ್ ಆಫ್ ಟು ಯು ಸರ್. ಸರ್ ಧನ್ಯವಾದಗಳು ಸರ್. ನಿಮ್ಮ ಒಂದು ಬೆಳವಣಿಗೆ ಸದಾ ಇದೇ ರೀತಿ ಬೆಳೆಯಲಿ ಅಂತ ಸೊ ನಿಮ್ಮ ಅಭಿಮಾನಿ ಸರ್ ರಾಜು ಅಂತ ಸೊ ನಾನು ಶುಭ ಹಾರೈಸುತ್ತೀನಿ ಸರ್. ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ರಾಜ್ ಅವರು ಹೇಳಿದ ಪ್ರಕಾರ ನಿಜವಾಗ್ಲೂ ಆ ಒಂದು ಜಾನಪದ ಕಲೆಯನ್ನು ಬೆಳೆಸೋದು ಅದು ಬಹಳ ಮುಖ್ಯ. ಇತ್ತೀಚೆಗೆ ನಾವು ನೋಡ್ತೀವಿ, ಬರೀ ಸಿನಿಮಾ ಹಾಡುಗಳಿಗೆ ಮತ್ತು ಬೇರೆ ಪಾಶ್ಚಾತ್ಯ ಒಂದು ಸಂಸ್ಕೃತಿಗೆ ಅದಕ್ಕೊಂದು ಬೆಲೆ ಹೆಚ್ಚು ಕೊಡ್ತಾ ಇದ್ದಾರೆ, ಅದಕ್ಕೊಂದು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಸೊ ಇಲ್ಲಿ ತಾವು ಜಾನಪದಕ್ಕೆ ಒಂದು ಒತ್ತಡ ಕೊಟ್ಟು ಹೆಚ್ಚು ಅದಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟು ತಾವು ಮಕ್ಕಳನ್ನೆಲ್ಲ ಬೆಳೆಸ್ತಿದ್ರಲ್ಲ, ಆ ಕಲೆಯಲ್ಲಿ ಬೆಳೆಸ್ತಿದ್ರ, ಅದು ನಿಜಕ್ಕೂ ಅವ್ರ ಕಲೆಯಲ್ಲಿ ಶ್ರೀಮಂತ ಅಂತ ಹೇಳ್ಬೋದು. ಸೊ ಭಾಳ ಭಾಳ ಅಭಿನಂದನೆಗಳು ತಮಗೆ ಸರ್. ನೀವು ಎಷ್ಟು ನಾಟಕಗಳಲ್ಲಿ ಇದುವರೆಗೂ ಅಭಿನಯಿಸಿದಿರಿ ಮತ್ತು ಅವುಗಳಲ್ಲಿ ಎಷ್ಟು ಡ್ರಾಮಾಸ್ಗಳಿಗೆ ತಾವು ಡೈರೆಕ್ಷನ್ ಮಾಡಿದ್ದೀರಾ? ಸರ್ 13 ನಾಟಕದಲ್ಲಿ ಅಭಿನಯಿಸಿದ್ದೀನಿ. 13 ನಾಟಕದಲ್ಲಿ ಅಭಿನಯಿಸಿದ್ದೀನಿ. 5 ನಾಟಕಗಳನ್ನು ಇವಾಗ ಒಂದು ನಾಟಕ ಮಾಡಿಸ್ತಾ ಇದ್ದೀನಿ ಮಂಡ್ಯದಲ್ಲಿ, ಅದು ಸೇರ್ಕೊಂಡು 5 ನಾಟಕದ ನಿರ್ದೇಶನ ಕೊಟ್ಟಿದ್ದೀನಿ. ನಿರ್ದೇಶನ, ಸೂಪರ್ ಸೂಪರ್. ಸೊ ಯಾವುದ್ರಲ್ಲಿ ಹೆಚ್ಚು ಖುಷಿ ಪಡ್ತೀರಾ, ನಿರ್ದೇಶನ ಅಥವಾ ಅಭಿನಯದಲ್ಲಿ? ಎರಡದಲ್ಲೂ ಸರ್, ನನಗೆ ಎರಡದಲ್ಲೂ ಖುಷಿ, ಎರಡು ತೃಪ್ತಿ ಇದೆ ಸರ್. ತೃಪ್ತಿದಕ್ಕೋಸ್ಕರ ಮಾಡ್ತಾರೆ. ತೃಪ್ತಿ ಇದ್ರೆ ಖಂಡಿತ ಖಂಡಿತ ಬಹಳ ಅದ್ಭುತವಾದ ಉತ್ತರನ ಕೊಟ್ಟಿದ್ದೀರಾ. ಎಸ್, ಯಾಕಂದರೆ ನಮಗೆ ಇಷ್ಟವಾದ ಒಂದು ಕಲೆ ಅಂದಮೇಲೆ ಅದು ಎರಡರಲ್ಲೂ ನಮಗೆ ತೃಪ್ತಿ ಇರುತ್ತೆ, ಆತ್ಮತೃಪ್ತಿ ಇರುತ್ತೆ.
ಎಸ್. ಸೊ ನೀವು ಚಲನಚಿತ್ರದಲ್ಲೂ ನಟಿಸಿದ್ರ ಅಂತ ನಾವು ಕೇಳ್ಪಟ್ವಿ. ಆ್ಯಕ್ಟ್ ಮಾಡಿದ್ದೀರಾ ಮೂವೀಸಲ್ಲಿ? ಸರ್ ಮಾಡಿದ್ದೀನಿ ಸರ್. ಮಾಡಿದ್ದೀರಾ? ಸೊ ಅದರ ಅನುಭವ ಹೇಗಿತ್ತು ಸರ್? ಅದು ಖುಷಿ ಕೊಡ್ತು, ಆ ಸದ್ಯಕ್ಕೆ ಶೂಟಿಂಗ್ ಸದ್ಯಕ್ಕೆ ಖುಷಿ ಕೊಡ್ತು. ಓಕೆ. ಮತ್ತೆ ನನಗೆ ಇಲಿಯಾನ ಆತ್ಮ ಅಂತ ಹೇಳ್ಬಿಟ್ಟು ಒಂದು ಇಲಿಯಾನ ಆತ್ಮ ಅಂತ ಅಚ್ಚಾ ಫಿಲಮ್ ಚೆನ್ನಾಗಿ ಇದೆ, ಸ್ಟೋರಿ ಇದೆ. ಇನ್ನು ರಿಲೀಸ್ ಏನು ಈ ಮಂತ್ ಎಂಡ್ ಆಗ್ತದೆ. ಓಕೆ, ಮತ್ತೊಂದು ಕರೆ ಬರ್ತದೆ, ಮಾತಾಡೋಣ. ಸರ್ ಹಲೋ ಹಲೋ, ನಮಸ್ಕಾರ. ನಮಸ್ತೆ. ಯಾರು ಮಾತಾಡೋದು ಸರ್? ನಮ್ಮ ಹೆಸರು ರಾಮಚಂದ್ರ ಅಂತ. ಯಾರು? ರಾಮಚಂದ್ರ. ನಮಸ್ಕಾರ ರಾಮಚಂದ್ರ ಅವರೇ. ನಮಸ್ತೆ ಸರ್. ನಮ್ಮೊಂದಿಗೆ ಇವತ್ತು ನರಸಿಂಹ ಅವರಿದ್ದಾರೆ, ಜಾನಪದ ಕಲಾವಿದರು. ಹೌದು ಸರ್, ಹೌದು ಸರ್, ನೋಡ್ತಾ ಇದ್ದೀನಿ ಸರ್. ಮಾತಾಡಿ ಸರ್ ನಮ್ಮೊಂದಿಗೆ. ಸರ್ ನಮಸ್ಕಾರ ಸರ್. ರಾಮಚಂದ್ರ ಸರ್. ನಮಸ್ಕಾರ ರಾಮಚಂದ್ರ ನರಸಿಂಹ ಅವರೇ. ಸರ್ ಹೇಳಿ ಸರ್. ನಾವು ನಿಮ್ಮದೇ ತಾಲೂಕಿನ ವ್ಯಕ್ತಿ ಮಾತಾಡ್ತಾ ಇರುವಂತದ್ದು. ಸರ್ ಹೇಳಿ ಸರ್. ನಮಸ್ತೆ, ಹೇಳಿ ಸರ್. ನಿಮ್ಮ ಈ ಒಂದು ಏನು ಈ ಇಂಟರ್ವ್ಯೂ ಬಹಳ ಅದ್ಭುತವಾಗಿ ಬರ್ತಾ ಇದೆ. ಥ್ಯಾಂಕ್ ಯು ಸರ್. ನೀವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ಕೆ ನಮ್ದು ಒಂದು ದೊಡ್ಡ ಅಭಿನಂದನೆ ವ್ಯಕ್ತವಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಾವು ಈಗ ಕರೆ ಮಾಡಿರುವಂತ ಉದ್ದೇಶ ಒಂದೇ, ನೀವು ಇದೇ ಒಂದು ಕಾರ್ಯಕ್ರಮನ ಹೀಗೆ ಮುಂದುವರ್ಸ್ಕೊಂಡು ಹೋಗ್ಲಿ, ನಮ್ ಕಡೆಯಿಂದ ಒಂದು ಶುಭ ಹಾರೈಸೋಣ ಅಂತ ಹೇಳಿ ಬಹಳ ಖುಷಿಯಿಂದ ನಿಮ್ಗೆ ಈ ಒಂದು ಕರೆಯನ್ನ ಮಾಡ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ನಿಮ್ಮ ಆಶೀರ್ವಾದ ಬೇಕು ಸರ್ ನಮ್ಗೆ. ಖಂಡಿತ ಮಿತ್ರವಾದ ಇರ್ತದೆ. ನೀವು ಮಾಡ್ತಾ ಇರುವಂತದ್ದು ತುಂಬಾ ಶ್ಲಾಘನೀಯವಾದಂತದ್ದು. ಬಹಳ ಖುಷಿ ಆಗುತ್ತೆ. ನಮ್ಮ ತಾಲೂಕಿನ ವ್ಯಕ್ತಿ ಡೆಲ್ಲಿವರೆಗೂ ಹೋಗಿ ಈ ರೀತಿಯ ಒಂದು ಪುರಸ್ಕಾರಗಳನ್ನ ಮತ್ತೆ ಪ್ರಶಸ್ತಿಗಳನ್ನ ಬಹುಮಾನವನ್ನ ಗೆದ್ದಿರ್ತಾರೆ. ಹೆಮ್ಮೆ ವಿಚಾರ, ಹೆಮ್ಮೆಯ ವಿಚಾರ. ಅದು ನಮಗೂ ಕೂಡ ಹೆಮ್ಮೆಯ ವಿಚಾರ. ಹೌದು. ಈ ಒಂದು ಜಾನಪದ ಕಲೆ ಹೀಗೆ ಮುಂದುವರಿಲಿ, ಜನಪದ ಅನ್ನೋದು ಹೀಗೆ ಶಾಶ್ವತ ಆಗ್ಲಿ ಅಂತ ನಾನು ಶುಭ ಹಾರೈಸ್ತಾ ಇದ್ದೀನಿ ಸರ್. ನಿಮ್ಮ ಆಶೀರ್ವಾದ ಇದ್ರೆ ಖಂಡಿತ ಸರ್. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಸರ್ ನನಗೆ. ತಮಗೆ ಒಳ್ಳೇದಾಗ್ಲಿ, ದೇವರು ಇನ್ನಷ್ಟು ಶಕ್ತಿ ಕರುಣಿಸ್ಲಿ ಅಂತ ಹೇಳಿ ಈ ಮೂಲಕ ತಮಗೆ ಕೋರ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಚಾನೆಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಖಂಡಿತ ಫಾಲೋ ಮಾಡ್ತಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸೊ ರಾಮಚಂದ್ರ ಅವರು ನಿಮ್ಮ ಜಿಲ್ಲೆಯವರೇ, ನಿಮ್ಮ ತಾಲೂಕವರೇ. ಸೊ ಅವರು ಕರೆ ಮಾಡಿ ನಿಮ್ಮನ್ನು ಹಾರೈಸಿದ್ದಾರೆ, ಶುಭ ಹಾರೈಸಿದ್ದಾರೆ. ಸೊ ಅವರಿಗೂ ಸಹ ನಮ್ಮ SVB ಆಫಿಷಿಯಲ್ ಚಾನಲ್ನಿಂದ ಅವರಿಗೆ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಚಲನಚಿತ್ರದಲ್ಲೂ ನಾವು ಅಭಿನಯಿಸಿ ಅಂತ ಹೇಳಿದಿರಿ. ಓಕೆ. ಸೊ ರಂಗಭೂಮಿ ಮತ್ತು ಸಿನಿಮಾ ರಂಗಕ್ಕೂ ಸ್ವಲ್ಪ ವ್ಯತ್ಯಾಸಗಳು ಇದೆ ಅಲ್ವಾ? ಸೊ ರಂಗಭೂಮಿದಲ್ಲಿ ಹಸುವು ಗೊತ್ತಾಗ್ತದೆ, ಹಸುವು ಪಾಠ ಕಲಿಬಹುದು, ಹಸಿವು ಪಾಠ ಕಲಿಬಹುದು, ಇನ್ನೊಬ್ಬರ ಕಷ್ಟವನ್ನು ನೋವನ್ನ ಕಲಿಬಹುದು, ಮತ್ತೆ ಪ್ರತಿಯೊಬ್ಬರು ಬೇರೆಯವ್ರ ನೋವನ್ನು ತಿಳ್ಕೋಬಹುದು, ಸ್ಪಂದಿಸಬಹುದು ಅಲ್ವಾ? ಅದರಲ್ಲಿ ಆ ನೋವಲ್ಲಿ ಪ್ರೀತಿ ವಿಶ್ವಾಸ ಇರ್ತದೆ. ಚಲನಚಿತ್ರದಲ್ಲಿ ಹಂಗಿರಲ್ಲ. ಸಿನಿಮಾ ಹಂಗಲ್ಲ. ಸಿನಿಮಾ ಮಾಯಾನಗರಿ, ಅದು ಆಕ್ಟ್ ಮಾಡಿದ್ರು ಅಷ್ಟೇ. ನೀವ್ಯಾರು ನಾವ್ಯಾರು ಆ ಬೆಲೆ ಅಷ್ಟೇ ಅಲ್ವಾ? ಎಸ್. ಅಲ್ಲಿ ಒಂದು ರಂಗಭೂಮಿಲಿ ಒಂದು ನಂಟದ್ದಿರುತ್ತೆ, ಒಂದು ಇಮೋಷನಲಿ ಅಟ್ಯಾಚ್ ಆಗಿರ್ತೀವಿ ಸರ್. ನನಗೆ ನಮ್ಮ ಗುರುಗಳು ಏಕಪಾತ್ರ ಅಭಿನಯ ಹುಚ್ಚಿದೋರೆ ನಾಟಕ ಅಂತ ಮಾಡ್ತಾ ಇದ್ದೆ. ನಾನು ಓದ್ತಾ ಇರ್ಲಿಲ್ಲ ಸರಿಯಾಗಿ. ನಾವು ಓದೋಕೆ ಬರ್ತಾರೆ, ಡೈಲಿ ಏಟರ್ ತಿಂತಾ ಇದ್ದೆ. ನೋಡಿ, ಇಲ್ಲಿ ಹೊಡೆದಿರೋದು ನಮ್ಮ ಗುರುಗಳು, ಮೈಯೆಲ್ಲ ಹೊಡೆದಿರೋ ನಮ್ಮ ಗುರುಗಳು, ದೇವ್ರವರು. ಅವೊಂದು ಮಾತು ಹೇಳಿದ್ರು, ಅವಾಗ ಮಾತ್ರ ಶಿಲ್ಪಿ ಆಗೋದು. ಹೌದು, ಪೆಟ್ಟು ಸಿಗ್ಲಿಲ್ಲ ಅಂದ್ರೆ ಆ ಪೆಟ್ಟುಗಳಿಗೆ ನಾನು ಶಿಲೆ ಆಗಿರೋದು ನಾನು. ಅವ್ರೊಂದು ಮಾತಾಡಿದ್ರು, ಆದ್ರೆ ಆಕ್ಟರ್ ಆಗೋಬೇಕು, ಇಲ್ಲದ್ರೆ ಡಾಕ್ಟರ್ ಆಗಬೇಕು, ಇಲ್ಲ ಕಂಡಕ್ಟರ್ ಆದ್ರೂ ಆಗ್ಬೇಕು ಅಂತ. ಕಂಡಕ್ಟರ್ ಅದ್ಭುತವಾದ ಸಾಲುಗಳು ಅವು ನನಗೆ. ಅವೇ ಆ 3 ಪದಗಳನ್ನ ನನಗೆ ಇಷ್ಟು ಮಟ್ಟಕ್ಕೆ ಹೇಳ್ಕೊಂಡ್ಬಂದಿದ್ದಾರೆ. ಸೂಪರ್. ಓಕೆ. ರಮೇಶ್ ಅಗಸಿ ಮುನಿದಿಂದ ಅಭಿನಂದನೆಗಳು ಹೇಳ್ತಿದ್ದಾರೆ. ಸೊ ಚಿಕ್ಕ ವಯಸ್ಸಿಗೆ ಡಾಕ್ಟರೇಟ್ ಪಡೆದ ನಿಮಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳಂತ ರಾಜ್ ಅವರು ಕಮೆಂಟ್ ಮಾಡಿದ್ದಾರೆ. ಡಾಕ್ಟರ್ ವರ್ಧನ್ ಬಾಲು ಸರ್ಗೆ ಬೃಹತ್ ಮಟ್ಟದ ಶುಭ ಹಾರೈಸಿದಂತ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್. ನಾಗರಾಜ್ ಅವರು ನಮಸ್ತೆ ಧಮಸಂದ್ರ ನರಸಿಂಹಯ್ಯ ಸರ್ ಅಂತ ನಾಗರಾಜ್ ಅವರು ಬಂದಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ, ಹೇಗಿದ್ದೀರಾ? ಸೊ ಶುಭವಾಗಲಿ ಅಂತ ಮಂಜುಳಾ ಕಲಾವಿದರು ನಿಮಗೆ ಹಾಕಿದ್ದಾರೆ.
ಮೆಸೇಜ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಲವ್ಲಿ ಕಾಮೆಂಟ್ಸ್. ಸೊ ತಾವು ನಿರ್ದೇಶಿಸಿದ ನಾಟಕದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಂದರೆ ನಿಮಗೆ ತುಂಬ ಇಷ್ಟವಾದ ಒಂದು ನಾಟಕ ಯಾವುದಂತ, ತುಂಬ ಒಂದು ಮನಸ್ಸಿಗೆ ಹೃದಯಕ್ಕೆ ಅದು ಮೀಟಿದಂತಹ? ಸರ್ ನಾನು ರಾಮಣ್ಣ ಅವರ ಕೊಡಗಲ್ ರಾಮಯ್ಯ ಬರ್ದಿರೋ ಆ ನಾಟಕಗಳೇ ಮಾಡ್ಸಿರೋದು ನಾನು. ಅಚ್ಚಾ. ಅಣ್ಣಾಜರೆ ನಾಟಕ ನಾನೇ ಮತ್ತೆ ಸ್ಕ್ರಿಪ್ಟ್ ರೆಡಿ ಮಾಡಿ, ಅಣ್ಣಾಜರೆ ಅಣ್ಣಾಜರೆ ನಾಟಕ ಅವ್ರು ಮಾಡ್ಸಿದ್ರು. ಅದ್ರಲ್ಲಿ ಫಸ್ಟ್ ಅಭಿನಯ ಮಾಡಿದ್ದೆ ಅದರಲ್ಲಿ, ಅಣ್ಣಾಜರದಲ್ಲಿ. ಕ್ಯಾ ಬಾತ್ ಹೈ, ಸೂಪರ್. ಮತ್ತೆ ಅದನ್ನ ನಾನು ಮಾಡಿಸಿದ್ದೆ. ಇನ್ನೊಂದು ಸ್ವಾಗತ, ಕೋಲಾರ ಜಿಲ್ಲೆಗೆ ಸ್ವಾಗತ ಅಂತ ಹೇಳ್ಬಿಟ್ಟು ಗೀತರೂಪ ಕೋಲಾರ ಜಿಲ್ಲೆಗೆ ಸ್ವಾಗತ, ಬೆಟ್ಟದ ಮೇಲೆ ಸ್ವಾಗತ, ಓಕೆ, ಕೋಲಾರ ಜಿಲ್ಲೆಗೆ ಒಂದು ಮಾಡಿಸಿದ್ದೀನಿ. ಮತ್ತೆ ತಾಯಿ ನಾಟಕ, ಅದ್ಭುತವಾದ ನಾಟಕ ಅದು. ಓಕೆ. ಮಕ್ಕಳ ಕೈಲಿ, ಚಿಕ್ಕ ಮಕ್ಕಳ ಕೈಯಲ್ಲಿ ಮಾಡಿಸಿದ್ದ ಅದ್ಭುತ ನಾಟಕ. ಇಡೀ ಆ ನಾಟಕಕ್ಕೆ ನಾನು ಮೊದಲನಾಗ 2,000 ಜನವನ್ನು ನೋಡಿದ್ದು. 2,000 ಜನ ಹತ್ಕೊಂಡಿದ್ದಾರೆ. ತಾಯಿ ಆ ಸಾಂಗ್, ಆ ನಾಟಕ ಮಾಡಿದ್ದಕ್ಕೆ ನಾನು ತುಂಬಾ ಹೆಮ್ಮೆ ಆಯ್ತು ನನಗೆ. ನನಗೆ ಹೆಮ್ಮೆ ಆಯ್ತು. ಸೂಪರ್ ಸೂಪರ್ ಸೂಪರ್. ಮತ್ತೆ ಇನ್ನೊಂದು ನಾಟಕ ಬಂದು ಜನಗಳ ಮನಸ್ಸು ಅಂತ. ಜನಗಳ ಮನಸ್ಸು, ಅದು ಬೇರೆಯವ್ರು ಯಾರೋ ತೆಲುಗುದಲ್ಲಿ ಮಾಡಿದ್ರು. ಅದನ್ನು ಕನ್ನಡಕ್ಕೆ ನೀವು ಪ್ರೊಫೆಸರ್ ಹಿಡ್ಕೊಂಡು ಅದನ್ನ ಕನ್ನಡಕ್ಕೆ ಮಾಡಿಕೊಂಡು ಅದನ್ನು ಮಾಡಿದ್ದೆ. ಅದು ಅರ್ಧ ಗಂಟೆ ನಾಟಕವನ್ನು ಮಾಡಿಸಿದ್ದೆ ಮಕ್ಕಳ ಕೈಯಲ್ಲಿ. ಮತ್ತೆ ಹುಚ್ಚುದೊರೆ ನಾಟಕ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ನನಗೆ ಏಕಪಾತ್ರ ಹುಚ್ಚುದೊರೆ ಅನ್ನೋ ನಾಟಕ, ಅದು ಡೆಲ್ಲಿಯಲ್ಲಿ ಮಾಡಿದ್ದೆ. ಅದ್ಭುತವಾಗಿ ಕಲಾವಿದರು 10 ಜನ ಕಲಾವಿದರನ್ನ ಹಿಡ್ಕೊಂಡು ಅದನ್ನು 35 ನಿಮಿಷ ನಾಟಕ ಮಾಡಿಸಿದ್ದೆ. ನಮ್ಮ ಗುರುಗಳು ನನಗೆ ಏಕಪಾತ್ರ ಅಭಿನಯ ಹೇಳ್ಕೊಟ್ಟಿದ್ದ, ಅದನ್ನ ನಾನು ಸ್ಕ್ರಿಪ್ಟ್ ಮಾಡಿ ಮಾಡಿಸಿದ್ದೆ, ನಿರ್ದೇಶನ ಮಾಡಿದ್ದೆ. ಸೂಪರ್ ಸೂಪರ್ ಸೂಪರ್. ಈಗ ಮೊಲದ ಕಣ್ಣೀರು ಅಂತ ಇಲ್ಲಿಯ ಕನ್ನಡ ಒಂದು ಸುವಾಸನೆ, ಇಲ್ಲಿ ಕನ್ನಡದ ಒಂದು ಸಂಸ್ಕೃತಿ ಅಲ್ಲಿ ಡೆಲ್ಲಿಯಲ್ಲಿ ತಾವು ಹರಡಿಸಿದ್ದೀರಾ. ವೆರಿ ಗುಡ್, ಅಭಿನಂದನೆಗಳು ನಿಮಗೆ. ಮತ್ತೆ ನಾವು ಕೇಳ್ಪಟ್ಟಿದಂಗೆ ಈ ಕೋಲಾರ ಡಿಸ್ಟ್ರಿಕ್ಟ್ ಆಗಲಿ ಅಥವಾ ಈ ಮುಳಬಾಗ್ಲಾಗ್ಲಿ, ಇವೆಲ್ಲ ಆ ಕಡೆ ಇರೋರು ಒಂಥರ ಚಾಲೆಂಜಿಂಗು ಅಲ್ವಾ? ಅಲ್ಲ, ನಾವು ನೋಡಿದ್ವಿ ಕಲಾವಿದರು ಒಂಥರ ದೇ ಆರ್ ವೆರಿ ವೆರಿ ಚಾಲೆಂಜಿಂಗ್. ಏನೋ ಒಂದು ಹೊಸ ಸೃಷ್ಟಿ ಮಾಡ್ಬೇಕಂತಾನೆ ಒಂದು ಬಂದಿರ್ತಾರೆ. ಸೊ ಆ ರೀತಿ ಒಂದು ಉಕ್ಕಿನ ಮನುಷ್ಯ ಅಂತ ಹೇಳ್ಬೋದು ಅಲ್ವಾ? ಸೊ ಅದು ನಿಮ್ಮಲ್ಲಿ ನಾವು ಕಾಣ್ಬೋದು. ಸೊ ಒಳ್ಳೇದಾಗ್ಲಿ ನಿಮಗೆ. ಸೊ ನಿಮ್ಮ ಹವ್ಯಾಸಗಳ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ತೀರಾ? ಸರ್, ನನ್ನ ಹವ್ಯಾಸ ಮಕ್ಕಳೊಂದಿಗೆ ಆಟ ಆಡೋದು. ಅಚ್ಚಾ. ನನ್ನ ಸಾಹಿತಿಗಳನ್ನು ಭೇಟಿಯಾಗೋದು. ಓಕೆ. ನನ್ನ ಮಕ್ಕಳ ಬಗ್ಗೆ ಚಿಂತನೆ ಮಾಡೋದು, ಮತ್ತೆ ಪರಿಸರವನ್ನು ಇಷ್ಟಪಡ್ತೀನಿ ಜಾಸ್ತಿ. ಸಾಹಿತ್ಯ ಅಂದ್ಮೇಲೆ ಇವತ್ತು ನೆನಪಂತು, ಇವತ್ತು ಶ್ರೀ ದೊಡ್ಡರಂಗೇಗೌಡರವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಸೊ ದೊಡ್ಡರಂಗೇಗೌಡ ಅವರು ಸಹ ನಮ್ಮ ಚಾನೆಲ್ನಲ್ಲಿ ಸಂದರ್ಶನ ಕೊಡಕ್ಕೆ ಬಂದಿದ್ರು. ಇದೇ ಒಂದು ವೇದಿಕೆಯಲ್ಲಿ ಕುತ್ಕೊಂಡಿದ್ರು. ಸೊ ಈ ವೇದಿಕೆ ಅಲಂಕರಿಸಿದ ದೊಡ್ಡರಂಗೇಗೌಡರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ ನಮ್ಮ SVP ಆಫೀಷಿಯಲ್ ಚಾನಲ್ ಮುಖಾಂತರ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ದಿಸ್. ಸೊ ಹವ್ಯಾಸ ಅಂದ್ರೆ ನಿಮ್ಮ ಮಕ್ಕಳಿಗೆ ಮಕ್ಕಳೊಂದಿಗೆ ಬರೆಯೋದು ಮಕ್ಕಳೊಂದಿಗೆ ಜಾಸ್ತಿ ಅಂದ್ರೆ ಮಕ್ಕಳೊಂದಿಗೆ ಬರೆಯೋದು. ಹೌದು ಸರ್. ಓಕೆ. ಅದ್ರಲ್ಲಿ ಒಂಥರ ಸಂತಸ, ಒಂದು ಆತ್ಮತೃಪ್ತಿ ಸಿಗುತ್ತೆ ಅಲ್ವಾ? ನನ್ನ ಗುರುಗಳಿಗೆ ನಾನು ಪೂಜಿಸೋದು. ನನ್ನ ಅಭ್ಯಾಸ ಖಂಡಿತವಾಗಿ ಇದು ನಿರಂತರ ನಡೀತಾ ಇರ್ತದೆ. ಅವರೇ ಒಂದು ಕಾರಣ ಅದಕ್ಕೋಸ್ಕರ ಅವ್ರನ್ನ ಪೂಜಿಸೋದು ಅವೆಲ್ಲ ಮಾಡ್ತಿರ್ತೀನಿ. ಪರಿಸರ ಅಂದ್ರೆ ತುಂಬಾ ಇಷ್ಟ ನನಗೆ. ಯಾಕಂದ್ರೆ ಗೊಲ್ಲಳ್ಳಿ ಶಿವಪ್ರಸಾದ್ ಅವರು ಪರಿಸರದ ಬಗ್ಗೆ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಅನ್ನೋದು ಸಾಂಗನ್ನ ನಾನು 500 ಪ್ರದರ್ಶನಗಳು ಕೊಟ್ಟಿದ್ದೀನಿ. ಆ ಸಾಂಗ್ ಬರೀ 500. ಹೌದಾ? ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಅರಿವಾಗಿದ್ದೀನಿ. ಪರಿಸರವನ್ನು ಯಾವ ತರ ಬೆಳೆಸಬೇಕು, ಕಾಡನ್ನ ಯಾವ ತರ. ಇವತ್ತು ಈಗ ಮಾಡ್ತಾರೋ ನಾಟಕ ಕೂಡ ಒಂದು ಪರಿಸರದ ಬಗ್ಗೆನೆ, ಕಾಡದ ಬಗ್ಗೆನೆ. ಮೊಲದ ಕಣ್ಣೀರು ಒಂದು ಸಬ್ಜೆಕ್ಟ್ ನ ತಗೊಂಡಾಗ ಒಂದು ಮೆಸೇಜ್ ಸಿಗುವಂತ ಸಬ್ಜೆಕ್ಟ್ ಇದ್ರೆ ಅದು ಇನ್ನೂ ಚೆನ್ನಾಗಿರುತ್ತಲ್ವಾ? ಪರಿಸರದ ಬಗ್ಗೆ ನಾನು ತಿರುಗಾಟ ಜಾಸ್ತಿ ಮಾಡ್ತೀನಿ. ಯಾಕಂತ ಹೇಳಿದ್ರೆ ತಿರುಗಾಟದಲ್ಲಿ ಯಾರು ಹೆಂಗಿರ್ತಾರೆ ಅಂತ ತಿಳ್ಕೊಳ್ಳೋ ಒಂದು ಆಸಕ್ತಿ ನನಗೆ. ಯಾವ ಪ್ಲೇಸಿಗೆ ಓಡಾಡಿದ್ದೀರಾ ಸರ್? ನನಗೆ ಬೇಜಾರಾದ್ರೆ ನಾನು ಹತ್ ಬಿಡ್ತೀನಿ. ಟ್ರಾವೆಲ್ ಹೋಗ್ತಾ ಇರ್ತೀನಿ. ಹೋದಾಗ ನನಗೊಂದ್ಸಲ ಟ್ರಾವೆಲ್ ಹೋದಾಗ ತುಂಬಾ ನೋವಾದಾಗ ಟ್ರಾವೆಲ್ ಹೋಗ್ತಾ ಇದ್ದಾಗ ಒಂದೊಂದು ಐಡಿಯಾಸ್ ಬರ್ತಾ ಇರ್ತದೆ. ನಾನು ನಡೆಯೋದು ಜಾಸ್ತಿ. ನಡ್ಕೊಂಡು ಒಬ್ಬನೇ ನೈಟ್ ನಡ್ಕೊಂಡು ಹೋಗ್ತಾ ಇದ್ರೆ ಆ ಬೇರೆ ಬೇರೆ ಯೋಚನೆಗಳಿಗೆ ಎಲ್ಲ ಬರ್ತದೆ. ಈ ತರ ಮಾಡ್ಬೇಕು, ಪ್ಲಾನ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ಪ್ರಶಾಂತವಾಗಿ ಬರ್ತಾ ಇರ್ತದೆ ಸರ್. ಓಕೆ. ಸೊ ವಾಕು ಮಾಡ್ತಾ ಇರ್ತೀರಾ, ಅದು ಹೊಸ ವಿಚಾರಗಳು ಬರ್ತಾ ಇರುತ್ತೆ. ಸೊ ಪಯಣ ಮಾಡುವಾಗ ಎಲ್ಲಾದ್ರೂ ಒಂದು ಕಡೆ ಹೋಗ್ಬೇಕಾದ್ರೆ ವಿಚಾರ ಮಾಡ್ತೀರಾ ಅಥವಾ ಸುಮ್ಮನೆ ಹೋಗ್ತಾ ಇರ್ತೀನಿ ಸರ್. ನಾನು ಹೋಗ್ತಾ ಇರ್ತೀನಿ. ಓಕೆ. ಆಮೇಲೆ ಎಲ್ಲಿ ರೀಚ್ ಆಗ್ತೀರಾ? ಆಲ್ಮೋಸ್ಟ್ ದೂರ ಹೋಗ್ತೀನಿ ನಾನು. ಅಂದ್ರೆ ಒಂದು ಸತಿ ಬೇಜಾರಾದಾಗ ತಿರುಪತಿಗೆ ಹತ್ತೀನಿ ಬಸ್ಸು. ಆಂಧ್ರ ಹೋಗ್ಬಿಡ್ತೀರಾ? ಇಲ್ಲಿ ಬೇಜಾರಾದ್ರೆ ಗುಲ್ಬರ್ಗ, ಶಿವಮೊಗ್ಗ, ಚಿತ್ರದುರ್ಗ,
ಟ್ರಾವೆಲ್ ಬಸ್ ಬರೀ ಟ್ರಾವೆಲ್ ಅಲ್ಲಿ ಹೋಗ್ತೀನಿ, ಟೀ ಕಾಫಿ ಕುಡಿತೀನಿ, ಸ್ವಲ್ಪ ಹೊತ್ತು ಓಡಾಡ್ತೀನಿ, ಗಮನಿಸ್ತೀನಿ ಏನನ್ನ ಈ ಭಾಗದಲ್ಲಿ ಇದ್ರಲ್ಲಿ ಏನಿದೆ ಅನ್ನೋದನ್ನ, ಅದನ್ನ ನಾಟಕಕ್ಕೆ ಬಳಸ್ಕೊಂತೀನಿ ನಾನು. ಅದನ್ನ ಬಳಸ್ಕೊತೀರಾ? ಹೌದೌದು. ಈಗ ಯಾರಾದ್ರೂ ನಡ್ಕೊಂಡು ಹೋಗ್ತಾ ಇರ್ತಾರೆ, ಆ ಸ್ಟೆಪ್ ಅನ್ನ ಒಂದು ನಡ್ಕೊಂಡು ಹೋಗೋದು, ಮಾತಾಡೋ ಸ್ಟೈಲಿ ಒಂದೊಂದು ತರ ಇರ್ತದೆ, ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ಪ್ರದೇಶಗಳಲ್ಲಿ ಒಂದೊಂದು ತರ ಇರ್ತದೆ. ಅದನ್ನ ನಾನು ಕಂಪೋಸಿಂಗ್ ಮಾಡ್ಕೊಳ್ಳೋಕೆ ಐಡಿಯಾ. ನಮ್ಮ ಉತ್ತರ ಕರ್ನಾಟಕ ಕಡೆ ಯಾವ ಬಂದಿದ್ದೀರಾ? ಹುಬ್ಳಿ ಕಡೆ ಹುಬ್ಳಿ ಬಂದಿದ್ದೀವಿ, ಧಾರವಾಡ, ಹುಬ್ಳಿಗೆ ಹೋಗಿದ್ದೀನಿ, ಕಲಬುರ್ಗಿಗೆ ಹೋಗ್ತಾ ಇರ್ತೀನಿ. ಒಂದು ಸ್ನೇಹಿತರಿದ್ದಾರೆ, ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಹತ್ರ ಮಾತಾಡ್ಬೇಕು ಅಂತ ಹೋಗುವಾಗ ಒಡನಾಟದಲ್ಲೇ ಮಾತಾಡ್ಕೊಂಡು ಪ್ರಯಾಣದಲ್ಲೇ ಇರ್ತೀನಿ ನಾನು. ಒಬ್ಬೊಬ್ಬರು ನೋಡ್ತಾ ಇರ್ತೀನಿ, ಅವರು ಭಾಷೆ ತಗ್ಗಟ್ಟಾಗಿ ಅವರು ಬಿಹೇವಿಯರ್ ಏನು ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊತೀನಿ. ಒಂದು ನಾಟಕಕ್ಕೋ ಇಲ್ಲ ಡ್ಯಾನ್ಸ್ ನೃತ್ಯಗೋ ಇಲ್ಲಾಂದ್ರೆ ಯಾರಾದ್ರೂ ಸ್ಪೀಚ್ ಕೊಡ್ಬೇಕು, ಮಾತಾಡ್ಬೇಕು, ಮಕ್ಕಳೊಂದಿಗೆ ಸಂವಾದ ಮಾಡಬೇಕು ಅಂತ ಹೇಳಿದ್ರೆ ಅವೆಲ್ಲ ಯೂಸ್ ಮಾಡ್ಕೊತೀನಿ ಸರ್. ಓಕೆ ಓಕೆ ಓಕೆ, ಭಾಳ ಅದ್ಭುತ. ಸೊ ಒಟ್ಟಿನಲ್ಲಿ ಪ್ರತಿಯೊಂದು ಸ್ಥಾನಕ್ಕೆ ಹೋಗೋದಂದ್ರೆ ಸಂಶೋಧನೆ ಮಾಡಕ್ಕೆ ಅಲ್ವಾ? ಅಲ್ಲಿ ನೀವು ಯಾವುದೋ ಒಂದು ಪಾತ್ರ ನಿಮ್ಗೆ ಸಿಗುತ್ತೆ ಅಲ್ಲಿ ಅಲ್ವಾ? ಹೌದೌದು ಸರ್. ಯಾಕಂದ್ರೆ ನಾವು ನೋಡ್ತೀವಿ ಆಕ್ಟಿಂಗ್ ಅಂದ್ರೆ ಆಕ್ಚುಲಿ ಸಹಜ. ಅದು ನಾವು ಏನು ಮಾಡ್ತೀವಿ, ನಾವು ಪ್ರತಿನಿತ್ಯ ನಾವು ಏನು ನಮ್ಮ ಜೀವನದಲ್ಲಿ ನಾವು ಏನು ಹೇಗೆ ನಡ್ಕೊತಾ ಇರ್ತೀವಿ, ಸೊ ಅದೇ ನಮ್ಮ ಪಾತ್ರ ಅಲ್ವಾ? ಸೊ ಆ ಪಾತ್ರನ ತಾವು ತಮ್ಮ ನಾಟಕದಲ್ಲಿ ಅಳವಡಿಸ್ಕೋತೀರ ಅಲ್ವಾ? ಸೊ ಈವರೆಗೆ ಯಾವ ಥರ ಪರ್ಟಿಕ್ಯುಲರ್ ಯಾವುದಾದ್ರು ಪಾತ್ರ ಅಳವಡಿಸ್ಕೊಂಡಿದ್ದು ಅನುಭವನ ಹಂಚ್ಕೋಬೋದಾ ಸರ್? ನಾನು ಹೋಗ್ತಾ ಇದ್ರೆ ಇದರಲ್ಲಿ ಶಿವಮೊಗ್ಗದಲ್ಲಿ ಬಸ್ ಇಳಿದೆ ನಾನು. ಬಸ್ ಇಳಿದಾಗ ಒಂದು ತಾಯಿ ಇಲ್ಲೊಂದು ಮಗುವನ್ನ ಇಟ್ಕೊಂಡಿದ್ದಾಳೆ, ಹಾಲು ಕೊಡಕ್ಕೆ ಹಿಂಗ ಸರಿಗೆ ಹಾಕೊಂಡಿದ್ದಾಳೆ ಪಾಪ. ಇನ್ನೊಂದು ಮಗು ಕೆಳಗಡೆ ಬಿದ್ದಿರೋದನ್ನ ತಿಂತಾ ಇದ್ದಾಳೆ. ನನ್ನ ಹತ್ರ ಇದ್ದು 320 ರೂಪಾಯಿ ಅಷ್ಟೇ ಜೋಬಲ್ಲಿ. ನನಗೆ ಇರಕ್ಕಾಗ್ಲಿಲ್ಲ. ನಾನೇನ್ ಮಾಡಿದ್ನ ಅಂತ ಹೇಳಿದ್ರೆ 120 ಕೊಟ್ಟು 100 ರೂಪಾಯಿ ಚಾರ್ಜಿಗೆ ಮಾತ್ರ ಬೆಂಗಳೂರು ಬರೋದ್ರೆ ಸಾಕು ಅಂತ ಹೇಳ್ಬಿಟ್ಟು ಅವ್ರು ಕೊಟ್ಬಿಟ್ಟು ಆ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಆ ಮಗು ಕೈಲಿ ಕಟ್ಸಿ ಅವ್ರು ಸ್ವಲ್ಪ ಹಾಲು ತೆಗೆಸ್ಕೊಟ್ಬಿಟ್ಟು ನನ್ನ ಹತ್ರ ಇದ್ದಿದ್ದು 350. ನಾನು ಆ ಬದುಕಿ ನನಗೂ ಆ ಬದುಕಾಗಿದೆ ಸರ್. ಅಂಥವ್ರು ನೋಡಿದ್ರೆ ನನಗೂ ಒಂಥರ ಇದಾಗ್ತದೆ, ಆ ದಿನಗಳು ನೆನಪಾಗ್ತದೆ. ಆ ಮಗು ಕೊಟ್ಬಿಟ್ಟು 120 ರೂಪಾಯಿ ಕೊಟ್ಬಿಟ್ಟು ಒಂದು ಹಾಲು ಬಾಟಲ್ ತೆಗೆಸ್ಕೊಟ್ಬಿಟ್ಟು ನಾನು ಬಂದೆ. ಅದನ್ನ ನಾಟಕಕ್ಕೆ ಬಳಸ್ಕೊಂಡು ಅದ್ಭುತವಾಗಿ ಬಂತು. ತಾಯಿ ನಾಟಕದಲ್ಲಿ ಅದ್ಭುತವಾಗಿ ಬಂತು ಸರ್. ಹತ್ಕೊಂಡ್ಬಿಟ್ರು. ಬಹಳ ಇಂಟ್ರೆಸ್ಟಿಂಗ್. ಯಾಕಂದ್ರೆ ನಾನು ಯಾಕೆ ನಿಮ್ಗೆ ಈ ಪ್ರಶ್ನೆ ಕೇಳಿದ್ರೆ, ಸಹಜವಾಗಿ ನಡೆಯುವಂತಹ ಒಂದು ಸನ್ನಿವೇಶಗಳು ನಾವು ಚಿತ್ರದಲ್ಲಿ ನಾವು ಅದನ್ನ ಅಳವಡಿಸ್ಕೊಂಡ್ಬಿಟ್ರೆ ಅದು ಬಹಳ ಅದ್ಭುತವಾಗಿ ಸೂಪರ್ ಹಿಟ್ ಆಗಿಬಿಡುತ್ತೆ ನಿಜವಾಗ್ಲೂ. ಸೊ ಆ ರೀತಿ ತಾವು ಮಾಡಿದ್ರೆ ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ರೀತಿ ನಾನು ಹೇಳ್ಬೋದು, ಕರ್ನಾಟಕಕ್ಕೆ ಒಂದು ನಾನಾ ಪಟೇಕರ್ ಇದ್ದಂಗೆ. ಎಸ್, ಯಾಕಂದ್ರೆ ನಾವು ನಾನಾ ಪಟೇಕರ್ ಅವರ ಚಿತ್ರಗಳನ್ನು ನೋಡ್ತಾ ಬೆಳೆದಿದ್ದು. ನಾನಂತೂ ಅವರ ದೊಡ್ಡ ಅಭಿಮಾನಿ. ನಾನು ಭಾಳ ಇಷ್ಟ ಅವರ ಸಹಜವಾದ ಒಂದು ಆ್ಯಕ್ಟಿಂಗ್ ಅವ್ರು ಮಾಡ್ತಾರೆ. ಜೊತೆಗೆ ಈವನ್ ಡೈರೆಕ್ಷನ್ ಕೂಡ ಅವರು ಎಷ್ಟೋ ಫಿಲ್ಮ್ಸ್ ಮಾಡಿದ್ದಾರೆ. ಅವ್ರ ಡೈರೆಕ್ಷನ್ನಲ್ಲಿ ಪ್ರಹಾರ ಅಂತ ಒಂದು ಸಿನಿಮಾ ಭಾಳ ನ್ಯಾಚುರಲ್ ಮೂವಿ ಅದು. ಸೊ ಆ ರೀತಿ ಭಾಳ ಖುಷಿ ಕೊಡುತ್ತೆ. ಎಸ್, ಮುಂದಿನ ಯೋಜನೆಗಳು ಸರ್? ಮುಂದಿನ ಯೋಜನೆ ಅನಾಥಾಶ್ರಮ. ಓಕೆ. ಅನಾಥ ಮಕ್ಕಳೆಲ್ಲ ಇಡೀ ಯಾರು ಲ್ಯಾಕೇರ್ಸು ದುಡ್ಡಿರೋರು ಯಾವ ಥರ ಓದ್ತಾ ಇದ್ದಾರೋ ನನ್ನ ಕಾನ್ಸೆಪ್ಟ್ ಅದೇ. ನಾನೇನು ಆಗಬೇಕಾಗಿಲ್ಲ. ಒಂದು ಸಮಸ್ಯೆ ಹುಟ್ಟಾಕಿ, ಅಂಥ ಸಮಸ್ಯೆನ ಹುಟ್ಟಾಕಿ ಅನಾಥ ಮಕ್ಕಳನ್ನ ಎತ್ಕೊಂಡ್ಬಂದು ಅವರನ್ನ ಇಂಜಿನಿಯರ್ಗಳು ಮತ್ತು IAS IPS ಮಾಡಬೇಕು ಅಂತ ನನ್ನ ಕನಸಿರೋದಷ್ಟೇ. ಕನಸು ಯಾವತ್ತು ಆಗ್ತದೋ ಗೊತ್ತಿಲ್ಲ. ನನ್ನ ಆಸೆ, ನಿಮ್ಮ ದೇಹ ಉದ್ದೇಶ ಚೆನ್ನಾಗಿದ್ರೆ ಖಂಡಿತ ಅದಾಗುತ್ತೆ. ವೆಂಕಿ ಕನ್ನಡಿಗ ಅವರು ಒಂದು ಕಮೆಂಟ್ನ ಹಾಕಿದ್ದಾರೆ. ಹುಚ್ಚು ದೊರೆ ನಾಟಕನ ಕಂಡ ಏಕಾಭಿನಯ ಪಾತ್ರ. ನಿಮ್ಮ ಅದ್ಭುತವಾದ ಅಭಿನಯದ ಆರಂಭದ ದಿನಗಳು. ಶಾಲೆಯಲ್ಲಿ ನನ್ನ ಬಾಲ್ಯದಲ್ಲಿ ನನ್ನ ಅಭಿನಯ ನಾಟಕ ಮತ್ತು ತುಂಬ ಎಂಜಾಯ್ ಮಾಡಿದ್ದೀನಿ ನರಸಿಂಹ ಬ್ರೋ ಅಂತ ಅವರು ಕೆಲವೊಂದು ನೆನಪುಗಳನ್ನ ಮೆಲುಕು ಹಾಕಿದ್ದಾರೆ. ಧನ್ಯವಾದಗಳು ವೆಂಕಿ ಕನ್ನಡಿಗ. ಓಕೆ ಓಕೆ. ಸೊ ಇವೆಲ್ಲ ಏನಂದ್ರೆ ಒಂದು ನೆನಪುಗಳು, ಮೆಮೊರೀಸ್. ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ವಿ ಕಾಂಟ್ ಫರ್ಗೆಟ್ ದಟ್ ಅಲ್ವಾ? ಹೌದು ಸರ್. ಎಸ್. ಸೊ ಮುಂದಿನ ಯೋಜನೆಗಳಂದ್ರೆ ನೀವು ಅನಾಥಾಶ್ರಮಗಳ ಬಗ್ಗೆ ಒಂದು ಯೋಜನೆ ಹಾಕೊಂಡಿದ್ದೀರಾ ಅಲ್ವಾ? ಸರ್, ಅನಾಥಾಶ್ರಮ ಮತ್ತೆ ನಾಟಕ ಶಾಲೆ ಒಂದು ನಮ್ಮೂರಲ್ಲಿ ಭಾಗದಲ್ಲಿ ಮಾಡಿ, ಮತ್ತೆ ಪ್ರತಿ ಮಕ್ಕಳಿಗೆ, ಸರ್ಕಾರಿ ಶಾಲೆ ಮಕ್ಕಳಿಗೆ ಪ್ರತಿ ಭಾನುವಾರ ಶನಿವಾರ ಆಕ್ಟಿಂಗ್ ಕ್ಲಾಸು, ಮತ್ತೆ ಆಂಕರಿಂಗು, ಮತ್ತೆ ನೃತ್ಯ, ಕಂಪ್ಯೂಟರ್ ಹೇಳ್ಕೊಡ್ಬೇಕು ಅಂತ ಕಲೆಯಲ್ಲಿ ಬೆಳೆಸಬೇಕು ನಾನು. ಯಾಕಂದ್ರೆ ನಾನು ಹಂಗೆ ಬೆಳೆದಿರೋದು. ಕಲೆಯಲ್ಲಿ ಅದ್ಭುತವಾದ ಗೌರವ ಇದೆ, ಘನತೆ ಇದೆ, ಇತಿಹಾಸ ಇದೆ. ಕಲೆಯಲ್ಲಿ ಬೆಳೆಸಲಿಕ್ಕೆ ನಾನು ಕೈ ಕೊಡ ಧನ್ಯವಾದಗಳು. ನಮ್ಮ ಚಾನೆಲ್ ಕೂಡ ಧನ್ಯವಾದಗಳು ಕೈ ಜೋಡಿಸ್ತೀವಿ. ಎಸ್, ಖಂಡಿತ.
ಯಾಕಂದರೆ ನಿಮ್ಮ ಧ್ಯೇಯ ಉದ್ದೇಶ ಚೆನ್ನಾಗಿದೆ ಇದ್ದಿದ್ದಕ್ಕೆ ನಾನು ಹೇಳ್ತಿದ್ದೀನಿ. ಇದು ಖಂಡಿತ ಇದು ಸಕ್ಸಸ್ ಆಗುತ್ತೆ. ಯಾಕಂದರೆ ಪ್ರತಿ ಮೂಲೆಯಿಂದ ಕೂಡ ಆ ಕಲೆನ ಬೆಳಿಬೇಕು. ಎಸ್, ಅವರಿಗೆಲ್ಲ ಅವಕಾಶಗಳು ಸಿಗಬೇಕು. ಸೊ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಕ್ಷಣ ಯಾವುದು ಸರ್? ಮಧುರ ಕ್ಷಣ, ಆ ಸ್ವೀಟ್ ಮೆಮೊರಿ ಅಂತ ಹೇಳ್ತೀವಿ ಸರ್. ನಾನು ಚಿತ್ತೂರಲ್ಲಿ DRRT ಅನ್ನೋ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೆ. ಅಚ್ಚಾ. ಅಲ್ಲಿ ಮಕ್ಕಳು ಅದ್ಭುತವಾದ ನಕ್ಷತ್ರಗಳು ಅವು. ಆ ಮಕ್ಕಳು ಆಟವನ್ನು ನೋಡಿ, ಇದನ್ನು ನೋಡಿ, ಅವ್ರ ಕಷ್ಟಗಳನ್ನು ಮರೆಯಲಾಗದ ಅವಕ್ಕೂ ನನಗೆ ಒಂಥರ ಛಲ ಬಂತು. ನನಗೆ ಚಾಲೆಂಜ್ ಬಂತು ನನಗೆ. ನಾನು ಮಾಡಬೇಕು, ಏನಾದರೂ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಏನಾದರೂ ಮಾಡಬೇಕು. ಹೆಣ್ಣು ಮಕ್ಕಳ ಉದ್ದೇಶದ ಅದ್ಭುತವಾದ ಒಂದು ಇತಿಹಾಸ ಅದು. ಒಳ್ಳೆ ಮನಸ್ಸು ಸರ್, ಹೂವಿನಂತ ಮನಸ್ಸು ಹೆಣ್ಣು ಮಕ್ಕಳದು. ಅವರು ಏನ್ ಬೇಕೋ ಮಾಡ್ಬೋದು. ಅವರು ಅವರಿಂದ ನಾನು ಬೆಳೆದಿದ್ದೀನಿ ಸರ್. ಹೆಣ್ಣು ಮಕ್ಕಳಿಂದ ನಾನು ಬೆಳೆದಿರೋದು. ಅವ್ರು ನನ್ನ ತಾಯಿದ್ರು ನನಗೆ. ಯಾಕಂತ ಹೇಳಿದ್ರೆ ಅವರಿಂದನೇ ನಾನು ಈ ಥರ ಬೆಳಿಬೇಕು ಅಂದರೆ ಹೇಳ್ಕೊಟ್ಟಿದ್ದನ್ನು ಕೇಳಿಕೊಂಡು ಒಳ್ಳೆ ಹೆಸರು ತರೋದು ಅವರು ನಮಗೆ ಅಲ್ವಾ. ಅದ್ಭುತವಾಗಿ ಹೆಣ್ಮಕ್ಳು ಅಂದ್ರೆ ನನಗೊಂಥರ ಒಂದು ಇತಿಹಾಸ, ಒಂದು ಆದರ್ಶ ಅನ್ಕೊಂತೀನಿ ಸರ್. ಸೂಪರ್ ವೆರಿ ನೈಸ್. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ ನರಸಿಂಹ ಸರ್? ಯುವ ಪೀಳಿಗೆಗೆ ಅಂದ್ರೆ ಮೊಬೈಲ್ ಬಿಡಬೇಕು. ಮೊದಲಿಗೆ ಮೊಬೈಲ್ ಬಿಡಬೇಕು. ಎಷ್ಟು ಅದಕ್ಕೆ ಅಡ್ವಾಂಟೇಜ್ ಇದೆ, ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಹೌದು ಸರ್. ಕೆಟ್ಟದಾಗಿ ರೀಲ್ಸ್ ಮಾಡೋದನ್ನ ಬಿಟ್ಬಿಟ್ಟು ಹೌದು ಫಸ್ಟ್ ಇವಾಗ ಯೂತ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಂದೆ ತಾಯಿ ಏನ್ ಮಾಡ್ತಾ ಇದಾರೆ ಅಂತ ಹಿಂತಿರುಗಿ ನೋಡಿದ್ರೆ ಅವರು ಉದ್ಧಾರ ಆಗ್ತಾರೆ ಸರ್, ಮುಂದ್ಗಡೆ ಹೋಗ್ತಾರೆ. ತಾಯಿ ತಂದೆ ಏನು ಮಾಡ್ತಾ ಇದ್ದಾರೆ ಅಂತ, ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ಥರ ಇದು ಮಾಡ್ಬೋದು. ನಾನು ಮುಂದೆ ಏನು ಮಾಡಬೇಕು, ಮುಂದಿನ ದಾರಿ ಏನು, ನಾನು ಅವ್ನ ಕಾನ್ಸೆಪ್ಟ್ ಏನು ಇಟ್ಕೋಬೇಕು ಅಂತ, ನಾನು IAS IPS ಆಗಬೇಕು, ಆ ಕಾನ್ಸೆಪ್ಟ್ ಇದ್ಕೊಂಡು ಓದಿದ್ರೆ ಏನೋ ಒಂದು ಮುಂದಿನ ಪೀಳಿಗೆಯಲ್ಲಿ ರೀಚ್ ಆಗ್ತದೆ. ಅವ್ರ ಹೆಂಡತಿ ಮಕ್ಕಳು ಸಾಕೊಳ್ಳೋಷ್ಟು ಮಟ್ಟಕ್ಕಾದ್ರೂ ಬರಬೇಕು ಅನ್ನೋದು. ಕೆಲವರ ಯೂತ್ ಕೆಟ್ಟೋಗ್ತಾ ಇದ್ದಾರೆ ತುಂಬಾ, ಇಡೀ ದೇಶದಲ್ಲಿ ತುಂಬಾ ಕೆಟ್ಟೋಗ್ತಾ ಇದ್ದಾರೆ. ವ್ಯಸನಗಳಲ್ಲಿ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಅದು ಬಹಳ ನಡೀತದೆ. ಮತ್ತೆ ತಂದೆ ತಾಯಿಗೆ ಒಂದು ರೆಸ್ಪೆಕ್ಟ್ ಅನ್ನೋದು ಇಲ್ಲ ಸರ್, ಈಗ ಬಹಳ ಕಡಿಮೆ ಆಗ್ಬಿಟ್ಟಿದೆ, ತುಂಬಾ ಕಡಿಮೆ ಅದ ಇಲ್ಲೇ ಇಲ್ಲ ಅದು. ಹೌದು 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 ಹೌದು. ಸೊ ಇವತ್ತು ನರಸಿಂಹ ಸರ್, ಇವತ್ತು ನಮ್ಮ SPB ಆಫೀಷಿಯಲ್ ಚಾನಲ್ಗೆ ತಾವು ಆಗಮಿಸಿದ್ದೀರಾ, ಹೇಗೆ ಅನಿಸ್ತದೆ ನಿಮ್ಮ ಮನಸ್ಸಿಗೆ ಅಂತ ಹೇಳಿ ಸರ್? ಅದ್ಭುತವಾದ ಒಂದು ಇತಿಹಾಸ ಸೃಷ್ಟಿ ಮಾಡ್ದಂಗಿದೆ. ಸತ್ಯವಾದ ಮಾತುಗಳನ್ನ ಮಾತಾಡ್ತೀನಿ ನಾನು. ಓಕೆ, ಎಸ್, ಅದಕ್ಕೆ ನಾನಾ ಬಡೆ ಕರೆದಿದ್ದೆ ನಿಮಗೆ. ಏನಿಲ್ಲ, ನಾನು ಇರೋದನ್ನ ಹೇಳ್ತೀನಿ, ಎದುರುಗಡೆ ಹೇಳ್ತೀನಿ. ಎಸ್, ನನಗೆ ಅದ್ಭುತವಾದ ಒಂದು ಬೇರೆ ಬೇರೆ ಕನಸುಗಳು ಬರ್ತಾ ಇದೆ. ಇಲ್ಲಿ ಒಳ್ಳೆ ಇತಿಹಾಸವನ್ನು ಸೃಷ್ಟಿ ಮಾಡಬಲ್ಲರು ಅನ್ನೋ ಉದ್ದೇಶ ಮಾಡ್ಬೇಕಂತ ಅನ್ಸುತ್ತೆ ನಿಮಗೆ ಇಲ್ಲಿ ಬಂದ್ಮೇಲೆ. ಸರಿ, ಬಂದಾಗ ಇನ್ನೂ ಕೆಲಸ ಮಾಡೋಣ, ಇಂಥ ಕೆಲಸ ಮಾಡಬೇಕು. ನಿಮ್ಮಂಥವ್ರನ್ನ ಭೇಟಿ ಆಗಿದ್ದಕ್ಕೆ ನಂಗೆ ತುಂಬಾ ಖುಷಿ ಪಡ್ತಾ ಇದ್ದೀನಿ ನಾನು. ನನಗೊಂಥರ ಹೆಮ್ಮೆ ಅನಿಸ್ತದೆ. ಧನ್ಯವಾದಗಳು ಸರ್, ನಾನು ಕರೆಸಿ ನಿಮ್ಮ ಸ್ಟುಡಿಯೋಗೆ ನನಗೆ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ಮಾತಾಡಿಸಿದ್ದಕ್ಕೆ. ಸೊ ಒಂದು ಕರೆ ಬರ್ತಾ ಇದೆ, ಮಾತಾಡೋಣ ಸರ್. ಹಲೋ, ಸರ್ ನಮಸ್ಕಾರ. ಯಾರು ಮಾತಾಡೋದು? ಲೋಕೇಶ್. ನಮಸ್ಕಾರ ಲೋಕೇಶ್ ಅವರೇ, ಹೇಗಿದ್ದೀರಾ? ಶಿಳ್ಳೆ ಗಾಯಕರು, ಸ್ವಾಗತ ನಿಮಗೆ. ನಮ್ಮೊಂದಿಗೆ ಇವತ್ತು ನರಸಿಂಹ ಅವರಿದ್ದಾರೆ. ನರಸಿಂಹ ಅವರ ಬಗ್ಗೆ ಪ್ರತಿಯೊಂದು ಕೇಳಿದ್ರೆ ಅನ್ಕೋತೀನಿ. ನರಸಿಂಹ ಅವ್ರ ಬಗ್ಗೆ ಅವ್ರು ಮಾತಾಡುವಾಗ ನಿಜವಾಗ್ಲೂ ಅವರ ಒಂದು ಈಗ ಗುರಿ ತುಂಬಾ ಚೆನ್ನಾಗಿದೆ. ಆದ್ರೆ ನಿಜವಾಗ್ಲೂ ಅವ್ರನ್ನ ಹೊಗಳಬೇಕಾಗುತ್ತೆ ಸರ್. ಹೌದು ಹೌದು. ಅವ್ರ ಆಲೋಚನೆಗಳು, ಅವ್ರಿಗೆ ಧ್ಯೇಯ, ಈಗಿನ ಮಕ್ಕಳು, ಈಗಿನ ಜನರೇಷನ್ ಇಲ್ಲ ಆ ತರ ಇಲ್ಲ. ಅದಕ್ಕೋಸ್ಕರ ಅವ್ರನ್ನ ನಾವು ಒಂದು ರೋಲ್ ಮಾಡ್ಲಾಕ್, ಹುಡುಗರು ಯಂಗ್ಸ್ಟರ್ಸ್ ರೋಲ್ ಮಾಡ್ಲಾಕ್ ಇಟ್ಕೊಂಡ್ರೆ ಎಲ್ರು ಉದ್ದಾರ ಆಗ್ಬೇಕು. ಖಂಡಿತ ಹೌದು. ಒಳ್ಳೆ ಸರ್, ನಮಸ್ತೆ ಸರ್. ನಮಸ್ಕಾರ ಸರ್. ನರಸಿಂಹ ಅವರೇ, ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ ಸರ್, ನೀವು ಸರ್ ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್. ನಿಮ್ಮ ಗುರಿ, ನಿಮ್ಮ ಸಾಧನೆ ಮಾಡಿದ್ದು ಎಲ್ಲ ನಮ್ಗೆ ಕೇಳಿ ತುಂಬಾ ಖುಷಿ ಆಯ್ತು ಸರ್. ನಿಮ್ಮಂತವ್ರ ಆಶೀರ್ವಾದ ಸರ್, ನಿಮ್ಮ ಆಶೀರ್ವಾದ ಇರಬೇಕು ಸರ್. ಇನ್ನೂ ಮಾಡೋಣ ಅನಿಸ್ತಾ ಇದೆ ಸರ್, ನಿಮ್ಮ ಪ್ರೋತ್ಸಾಹ ನೋಡಿ. ನಿಮ್ಮ ಪ್ರಯತ್ನಗಳು ಕೂಡ ತುಂಬಾ ಚೆನ್ನಾಗಿದೆ. ಖುಷಿ ಆಯ್ತು. ಧನ್ಯವಾದಗಳು ಸರ್. ಎಸ್ ಸರ್, ಎಸ್ ಸರ್. ವೇದಿಕೆಯಲ್ಲಿ ಒಳ್ಳೆ ವ್ಯಕ್ತಿ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು ಸರ್. ಅವರಿಗಾಗಿ ಒಂದು ಶಿಳ್ಳೆ ಗಾಯನ ಆಯ್ತು ಸರ್, ಮಾಡೋಣ ಸರ್. ಎಸ್ ಸರ್. ಓಕೆ ಸರ್. ಎಸ್ ಸರ್.
ಕ್ಯಾ ಬಾತ್ ಹೈ, ಕ್ಯಾ ಬಾತ್ ಹೈ. ಸರ್ ಅದ್ಭುತ ಸರ್ ಅದ್ಭುತ ಧನ್ಯವಾದ, ಸೂಪರ್ ಸೂಪರ್ ಸರ್, ಧನ್ಯವಾದಗಳು ಸರ್ ನಿಮ್ಗೆ. ಧನ್ಯವಾದಗಳು ಸರ್, ಅದ್ಭುತ ಅದ್ಭುತವಾಗಿದೆ ಸರ್. ಎಸ್, ಈ ಕಲೆ ಕೂಡ ಬೆಳೆಸ್ಬೇಕು ಸರ್ ನಾವು. 100% ಸರ್, ಸತ್ಯವಾದ ಮಾತು ಇವು. ನಸೀಮ್ ಅವರೇ, ಸರ್ ನಿಮ್ ತರನೇ ನನ್ನನ್ನ ಕಳೆದು ಅಲ್ಲಿ ಕೂರ್ಸಿ 14ನೇ ಎಪಿಸೋಡ್ ಬಂದಿದ್ದೆ. ಅದರಿಂದ ಆ ಬಾಲುವರ ವೇದಿಕೆಯಿಂದ ನನ್ನ ಕಲೆ ಪ್ರಚಾರ ಆಯ್ತು ತುಂಬಾ ಕಡೆ. ಸರ್ ಸಂತೋಷ ಆಯ್ತು, ಅದಕ್ಕೆ ಆಯ್ತು ಸರ್. ಆ ವೇದಿಕೆಯಲ್ಲಿ ಯಾರು ಬರ್ತಾರೋ ಅವರು ಮುಂದೆ ಹೋಗ್ತಾನೆ ಇರ್ತಾರೆ. ಹಿಂದೆ ನೋಡಕ್ ಚಾನ್ಸ್ ಇರಲ್ಲ, ಆತರ ಇದೆ ವೇದಿಕೆ. ಅದ್ಭುತ. ಇಲ್ಲ, ಇವತ್ತು ತಾವು ವಿಷ್ಣು ಸರ್ ಅವರ ಒಂದು ಹಾಡನ್ನ ಹಾಡಿದ್ದೀರಿ. ಶಿಳ್ಳೆ ಗಾಯನ ಮಾಡಿದೀರಾ. ಯಜಮಾನಿಗೆ ಬಹಳ ಸಂತೋಷವಾಗಿದೆ. ಥ್ಯಾಂಕ್ ಯು ನರಸಿಂಹ ಅವರೇ, ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರ್ಲಿ, ತುಂಬಾ ಚೆನ್ನಾಗಿರ್ಲಿ, ಒಳ್ಳೆ ಸಾಧನೆಗಳು ಮಾಡಿ ಜನಕ್ಕೆ ಒಳ್ಳೆ ರೋಲ್ ಮಾಡೆಲ್ ಆಗಿರ್ಲಿ ಸರ್. ಅಷ್ಟೇ ಸರ್, ನಿಮ್ಮ ಆಶೀರ್ವಾದ ಬೇಕು ಸರ್, ನಮ್ಮ ಆಶೀರ್ವಾದ ಬೇಕು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಶಿಳ್ಳೆ ಗಾಯಕರು ಇವರು ಲೋಕೇಶ್ ಅಂತ, ಬಹಳ ಅದ್ಭುತವಾದ ಶಿಳ್ಳೆ ಗಾಯಕರು. ಸುಮಾರು ವರ್ಷಗಳಿಂದ ಅವರು ಶಿಳ್ಳೆ ಗಾಯನ ಮಾಡ್ತಿದ್ದಾರೆ. ಅದ್ಭುತವಾಗಿದೆ ಸರ್, ಒಂಥರ ಇದೆ. ಅಯ್ಯೋ, ಎಷ್ಟು ಚೆನ್ನಾಗಿ ಮೊಟ್ಟ ಮೊದಲು ನೋಡ್ತಾ ಇರೋದು ಹಿಂಗೆ ಸರ್, ಇದೆ ಸರ್ ಅಲ್ವಾ? ಹೌದಾ? ವಿಚಿತ್ರವಾಗಿದೆ ಸರ್ ಇದು. ನನಗೆ ಕಲೆ ಅಂದ್ರೆ ತುಂಬಾ ಇಷ್ಟ. ಭೇಟಿ ಸಂದರ್ಭ ಬಂದಾಗ ಭೇಟಿ ಆಗ್ಲೇಬೇಕು. ಖಂಡಿತ ತಾವು ನಮ್ಮ ಸ್ಟುಡಿಯೋ ಇವತ್ತು ಬಂದಿದ್ದೀರಾ. ಇವತ್ತು ಇನ್ನು ಮೇಲೆ ತಾವು ಬರ್ತಾ ಇರಬೇಕು. ಖಂಡಿತ. ಎಸ್. ಸೊ ಯುವ ಪೀಳಿಗೆಗೆ ಬಹಳ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಯಾಕಂದ್ರೆ ಹಿರಿಯರಿಗೆ ಒಂದು ರೆಸ್ಪೆಕ್ಟ್ ಕೊಡೋದು, ಒಂದು ಮರ್ಯಾದೆ ಕೊಡೋದು, ಸಂಸ್ಕಾರನ ಬೆಳೆಸುವುದು ಬಹಳ. ಸರ್, ನಾನು ಪ್ರತಿಯೊಂದು ಸ್ಕೂಲಲ್ಲಿ ಹೋಗ್ಬಿಟ್ಟು ಒಂದು ಪದವ ಹೇಳ್ತೀನಿ, ವಚನ ಹೇಳ್ತೀನಿ ಚಿಕ್ಕದಾಗಿ. ಏನ್ ಹೇಳ್ತೀನಿ ಅಂದ್ರೆ, ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಪದೇವಿ ಶಾರದೆಗೆ, ಅವರ ಕೃಪೆಯು ನಮಗೆ, ಕಬೀರ ಅವರ ಕೃಪೆಯು ನಮಗೆ. ಚಂದ್ರನ ತಂಪೋ ತಂಪಲ್ಲ, ಹಿಮಯೂ ಕೂಡ ತಂಪಲ್ಲ, ಸಾಧು ಸಂತರ ಸಂಗಮವೇ ತಂಪಿನಲ್ಲಿ ತಂಪು, ಕಬೀರ ತಂಪಿನಲ್ಲಿ ತಂಪು. ಲಾಲ ಲಾಲ ಕಬೀರ ಲಾಲ ಲಾಲ. ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಈಗ ಗುರುಗಳಿಗೆ ಮರ್ಯಾದೆ ಇಲ್ಲ. ಕಷ್ಟಪಟ್ಟು ಮಾಡಿದ್ರೆ ಗುರುಗಳು ಮರ್ಯಾದೆ, ತಂದೆ ತಾಯಿಗೆ ಮರ್ಯಾದೆಯನ್ನ ಕೊಂಡ್ಕೋಬೇಕು, ದುಡ್ಡು ಕೊಟ್ಟು ಕೊಂಡ್ಕೋಬೇಕು, ಆ ಪೊಸಿಷನ್ ಬಂದಿದ್ದಾರೆ. ಅಲ್ಲ, ಶಿಷ್ಯನ ಹಿಂದೆ ಗುರು ಹೋಗುವಂತ ಪರಿಸ್ಥಿತಿ ಬಂದಿದೆ ಈಗ. ಹೌದೌದು. ಯಾವಾಗ ಬರ್ತೀರಪ್ಪ ಕ್ಲಾಸಿಗೆ ಅಂತ ನಾವು ಕೇಳುವಂತ ಪರಿಸ್ಥಿತಿ ಬಂದಿದೆ. ಅವ್ರು ನಮಗೆ ಅಪ್ಡೇಟ್ ಮಾಡ್ಬೇಕು. ಏನು ಮುಟ್ಟಂಗಿಲ್ಲ ಗುರುಗಳು. ಸರ್, ಯಾರು ಇವಾಗ ಇರೋದನ್ನೇನು ವಿರೋಧ ಆಗಿದೆ, ಏನಾಗಿದೆ ಅಂದ್ರೆ, ನನ್ನ ಸ್ವಂತ ಅನುಭವ ನಾನು ಹೇಳಿದ್ದು. ಸರ್, ಗುರುಗಳು ಯಾವತ್ತು ಮುಟ್ಟದೇ ಇದ್ರೆ ಆ ಕಲ್ಲು ಶಿಲ್ಪಿ ಆಗಲ್ಲ. ಇಲ್ಲ, ನಾವು ಗುರುಗಳಿಗೆ ಹುಡ್ಕೊಂಡು ಹೋಗ್ತಿದ್ವಿ ಸರ್. ಹುಡ್ಕೊಂಡು ಹೋಗ್ತಿದ್ವಿ. ಹಂಗಾಗಿ ಅದು ಇವಾಗ ಅದು ಮಹತ್ವ ಉಳಿದಿಲ್ಲ ಸರ್. ನಾನು ಶಾಲೆಯಲ್ಲಿ ಕೆಲಸ ಮಾಡ್ತಾ ನಾವು ನೋಡಿದೀವಿ ಎಷ್ಟೋ ಕಡೆ ನಾವು ತಮಿಳಿಯನ್ಸ್ ಆಗ್ಲಿ ಅಥವಾ ಕೆಲವೊಂದು ಪ್ಲೇಸಸ್ ನಾವು ನೋಡಿದ್ವಿ. ಏನ್ ಗುರು ಅಂತ ಮಾತಾಡ್ತಾರೆ. ಏನ್ ಗುರುಗೆ ಅರ್ಥನೇ ಇಲ್ವಾ? ಏನ್ ಗುರು? ಇದೊಂದು ಅಭ್ಯಾಸ ಆಗಿದೆ. ಬ್ರೋ ಅದು ಬ್ರೋ ಅಲ್ಲ, ಬ್ರೋ ಗುರು. ಏನ್ ಗುರು ಅಲ್ಲ, ಅದು ಆಕ್ಚುಲಿ ಆ ಗುರು ಪದಕ್ಕೆ ಅದು ಅರ್ಥ ಇಲ್ದಂಗ ಆಗುವ ಅದ್ಭುತವಾದ ದೊಡ್ಡ ಪದ ಸರ್ ಅದು. ಆಕ್ಚುಲಿ ಅದನ್ನ ಆತರ ಬಳಸಬಾರದು. ನನ್ನ ಪ್ರಕಾರ ಬಳಸಬಾರದು. ಜಾಸ್ತಿ ಈ ಭಾಗದಲ್ಲೇ ಬಳಸ್ತಾರೆ ಸರ್. ಈ ಮಾಯಾನಗರಿ, ಬೆಂಗಳೂರಲ್ಲಿ ಮಾಯಾನಗರಿ ಬೆಂಗಳೂರಲ್ಲೇ ಬಳಸ್ತಾರೆ ಸರ್. ಗುರು ಏನ್ ಗುರು ಅಂತಾರೆ. ತಪ್ಪದು ಅದು. ಯಾಕಂದ್ರೆ ಗುರುಗಳಿಗೆ ಗೌರವ ಕೊಡ್ಬೇಕು. ಯಾಕಂದ್ರೆ ಆ ಗುರುವಿಗೆ ಆದಂತ ಒಂದು ಸ್ಥಾನ ಇದೆ. ಸರ್, ಒಂದ್ ನಿಮಿಷ, ಯಾರು ನಾವು ಎಲ್ಲರೂ ತಾಯಿ ಅಂತೀವಿ, ಎಲ್ಲರೂ ತಂದೆ ಅನ್ನಕ್ಕಾಗಲ್ಲ ಅಲ್ವಾ? ಹೌದಲ್ವಲ್ಲ? ಖಂಡಿತ ಹೌದು. ಎಲ್ಲರೂ ತಾಯಿ ಅಂತೀವಿ ನಾವು. ತಂದೆಯನ್ನು ಯಾರನ್ನು ತಂದೆ ಅನ್ನಕ್ಕಾಗಲ್ಲ, ಒಬ್ಬರೇ ತಂದೆ. ಗುರು ಅಂದ್ರೆ ಒಬ್ಬರೇ, ಎಲ್ಲರೂ ಗುರು ಅನ್ನಕ್ಕಾಗಲ್ಲ ನಾವು. ಸೂಪರ್, ಅದ್ಭುತವಾದ ಮಾತು. ಸೊ ನಿಮ್ಮೆಲ್ಲ ಮುಂದಿನ ಯೋಜನೆಗಳು ಶುಭವಾಗಲಿ, ನಿಮ್ಮ ಸಾಧನೆ ಇನ್ನೂ ಉನ್ನತ ಮಟ್ಟಿಗೆ ಬೆಳೀಲಿ ಅಂತ ನಮ್ಮ SPB ಆಫೀಷಿಯಲ್ ಚಾನಲ್ ಮುಖಾಂತರ ನಿಮಗೆ ಹಾರೈಸ್ತೇವೆ. ಸೊ ಇಷ್ಟೊತ್ತು ಶ್ರೀ ದೊಂಬಸಂದ್ರ ನರಸಿಂಹ ಹಾಡುಗಾರರು, ನೃತ್ಯಗಾರರು ಮತ್ತೆ ಜಾನಪದ ಹಾಡುಗಾರರು, ಅವರು ನಮ್ಮ SPB ಆಫೀಷಿಯಲ್ ಚಾನಲ್ನ ಗೆಲುವಿನ ಪಯಣ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಸರ್. ಸೊ ನಿಮ್ಮೊಂದಿಗೆ ನಿಮ್ಮ ಎಲ್ಲ ವೀಕ್ಷಕರು ಕೂಡ ಅವರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸೂರ್ಯ ಅವರು ಸಕಲ ವಲ್ಲಭ ನಮ್ಮ ನರಸಿಂಹ ಸರ್, ನಿಮಗೆ ಒಳ್ಳೇದಾಗಲಿ ಸರ್, ಧನ್ಯವಾದಗಳು ನಿಮಗೆ ಅಂತ ಸೂರ್ಯ ಅವರು ಕಮೆಂಟ್ ಹಾಕಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಂಡರ್ಫುಲ್ ಕಮೆಂಟ್. ನಿಮ್ಮ ಎಲ್ಲ ಸಹಕಾರ, ನಿಮ್ಮೆಲ್ಲ ಪ್ರೀತಿ ವಿಶ್ವಾಸ
ಅವರ ಜೊತೆಗೆ ಇರಬೇಕು. ಸೊ ಇದರಿಂದ ನಾವು ಏನಾದರೂ ಮುಂದೆ ಸಾಧನೆ ಮಾಡೋಕ್ಕೆ ಸಾಧ್ಯ. ಸೊ ಇಷ್ಟೊತ್ತು ನಮ್ಮ ದೊಮ್ಮಸಂದ್ರ ನರಸಿಂಹ ಹಾಡುಗಾರರು ಅವರಿಗೆ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಿಂದ ಅವರಿಗೆ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಕೂತಿರಿ. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ರಾಜಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಮಗೆ ನೆನಪಿನ ಕಾಣಿಕೆ ನೀಡಿದಂತಹ ಮಹೇಂದ್ರ ಮನ್ನತ್ ಮಾರುತಿ ಮೆಡಿಕಲ್ಸ್ ಅವರಿಗೂ ಸಹ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಮಾರುತಿ ಮೆಡಿಕಲ್ಸ್ ಅವರಿಗೆ ಯಾವತ್ತೂ ಒಳ್ಳೇದಾಗಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಅಲ್ಲಿವರೆಗೂ ಯಾವತ್ತಿಗೂ ಹ್ಯಾಪಿಯಾಗಿರೋಣ, ಖುಷಿಯಾಗಿರೋಣ. ಸ್ಟೇ ವೆಲ್. ಸರ್ವೇ ಜನ ಸೃಜನ ಬಂತು, ಸರ್ವೇ ಸೃಜನ ಸುಖಿನೋ ಬಂತು. ಗಾಡ್ ಬ್ಲೆಸ್ ಯು ಆಲ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ, ಹೊಸ ಕಾರ್ಯಕ್ರಮದೊಂದಿಗೆ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.